ಹಾಯ್, ಹಲೋ, ನಮಸ್ಕಾರ ಸ್ನೇಹಿತರೆ. ಹೇಗಿದ್ದಾರೆ ಎಲ್ಲರೂ? ಚೆನ್ನಾಗಿದ್ದೀರಾ ಅಂತ ಬಯಸ್ತೀನಿ. ಹಾಗೂ ಹಾಗೂ ತಮಗೆಲ್ಲ ಸ್ವಾಗತ KS ಮಾಸ್ಟರ್ ಮೈಂಡ್ ಯೂಟ್ಯೂಬ್ ಚಾನಲ್ಗೆ. ಓಕೆ, ದಿನನಿತ್ಯದ ಹಾಗೆ ಈ ಕ್ವಶನ್ಸ್ಗಳ ಸರಣಿಯನ್ನು ಮುಂದೂಡಿಸೋಣ ಅಂತಕ್ಕಂಥದ್ದು. ಸೊ ಜಾಸ್ತಿ ಸಮಯವನ್ನು ವ್ಯರ್ಥ ಮಾಡದೆ ಡೈರೆಕ್ಟ್ ಆಗಿ ಏನಪ್ಪಾ ಅಂತ ಕೇಳಿದ್ರೆ ಕ್ವಶನ್ಸ್ಗಳಿಗೆ ಬರೋಣ ಅಂತಕ್ಕಂಥದ್ದು ಅನ್ಕೋತೀನಿ. ಕ್ಲಿಯರ್? ಓಕೆ, ಹಾಗಾದ್ರೆ ನಾನು ನಿನ್ನೆ ಏನಪ್ಪಾ ಅಂತ ಕೇಳಿದಾಗ ಒಂದು ನಿಮಗೆ ಕ್ವಶನ್ ಆನ್ಸರ್ ಕೂಡ ಇದು ಕೊಡಿದೆ, ಹೋಮ್ವರ್ಕ್ ಕೊಡಿದೆ. ಸೊ ಕಮೆಂಟ್ ಹಾಕಿ ಅಂತೇಳಿ. ಸೊ ಕಮೆಂಟ್ಗಳನ್ನ ಹಾಕ್ತಾ ಇರಬೇಕು. ಏನಿದ್ದಿದ್ದೇನೋ ಸ್ವಲ್ಪ ಹೇಳ್ತಾ ಇರಬೇಕು. ನೀವು ಕಮೆಂಟ್ಗಳು ಹಾಕಿದ್ರೆ ಹೆಂಗ ಏನಂತೇಳಿ ಹಾಕಿದ್ರೆ ಏನಪ್ಪ ನಮಗೂ ಕೂಡ ಗೊತ್ತಾಗುತ್ತೆ. ಓಕೆನಾ? ಇನ್ನೊಂದು ಗೊತ್ತಿರಬೇಕು, ವಿಶೇಷತೆ ಏನಪ್ಪಾ ಅಂತ ಕೇಳಿದಾಗ ಈ ಒಂದು ಪಾಠ 20 ಏನಪ್ಪಾ ಅಂತ ಕೇಳಿದ್ರೆ ಮುಂದುವರೆಸಿ ಇರ್ತಕ್ಕಂಥ ಒಂದೇ ಪಾಠ ಹಿಡಿದು ಇಲ್ಲಿ ತನಕ ಬಂದ್ರೆ ಸಂಪೂರ್ಣವಾದ ಇತಿಹಾಸವನ್ನ ಕವರ್ ಮಾಡುವಂತ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ. ಸೊ ಮುಂದಿನ ಪದ ಇನ್ನೊಂದಿಷ್ಟು ಏನಪ್ಪ ಕ್ವಶನ್ಸ್ಗಳೇನಪ್ಪ ಇಡೀ ಇತಿಹಾಸ ಕವರ್ ಆಗಿರ್ತದೆ. ಕ್ಲಿಯರ್? ಓಕೆ ಓಕೆ ಹಾಗಾದ್ರೆ ತಮಗೆಲ್ಲ ಸ್ವಾಗತ ಇನ್ನೊಮ್ಮೆ. ಓಕೆ, ಹಾಗಾದ್ರೆ ಆನ್ಸರ್ ಕ್ವಶನ್ ಹೋಗೋಣ. ರೈಟ್, ನೋಡೋಣ. ಓಕೆ, ನೋಡಿ ಇಲ್ಲಿ ಏನಾಗಿತ್ತು ಅಂತ ಹೇಳಿದಾಗ ಇಲ್ಲೊಂದು ಕ್ವಶನ್ ಕೊಟ್ಟಿದ್ದೀನಿ ನಿಮ್ಗೆ ಹೋಮ್ವರ್ಕ್. ನಾನು ಜನತೆಯ ಮೇಲಿದ್ದ ಹಲವಾರು ತೆರಿಗೆಗಳನ್ನು ರದ್ದುಗೊಳಿಸಿದ ಸುಗಂಧ ವೃತ್ತ ಎಂಬ ಬಿರುದು ಪಡೆದ ಚೋಳ ದೊರೆ ಯಾರು ಅಂತೇಳಿ ಕೇಳಿದ. ಇದು ಜಾಸ್ತಿ ಏನಾಗ್ತದ ಅಂತ ಹೇಳಿದ್ರೆ ಎಲ್ಲಿ ಕ್ವಶನ್ಸ್ಗಳೇನಪ್ಪ ಬುಕ್ಲೆಟ್ಸ್ ಗಳು ಜಾಸ್ತಿ ಸಿಗಲಾದಂತ ಕ್ವಶನ್ಗಳು. ಇದು ಆಲ್ರೆಡಿ ಕೇಳಿದ ಒಂದ್ಸಲ ವಿಎಗೇನೋ ಕೇಳಿದ್ದು. ರೈಟಾ? ಓಕೆ, ಕೇಳಿದ ಅದಕ್ಕೇನಪ್ಪಾ ಅಂತ ಕೇಳಿದಾಗ ಇದನ್ನು ಕೂಡ ನೀವು ಸ್ವಲ್ಪ ಗಮನದಲ್ಲಿ ಇಟ್ಕೋಬೇಕು. ಎಲ್ಲವನ್ನು ಕೂಡ ಡಿಟೇಲ್ ಆಗಿ ತಗೋಬೇಕು. ಇಲ್ಲಿ ಆಪ್ಷನ್ ಕೊಟ್ಟ ಅಂತ ಕೇಳಿದಾಗ 1ನೇ ರಾಜೇಂದ್ರ ಚೋಳ ಅಂತ ಕೊಟ್ಟಿದ್ದಾನೆ. ಸೊ ಇನ್ನೊಂದೇನಪ್ಪಾ ಅಂತ ಕೇಳಿದ್ರೆ 1ನೇ ರಾಜಾದಿರಾಜ ಚೋಳ ಅಂತ ಕೊಟ್ಟಿದ್ದಾನೆ. ನೋಡ್ರಿ ಇಲ್ಲಿ ಹೆಂಗದ ಅಂತ ಕೊಟ್ಟಿದ್ದಾನೆ ನೋಡ್ರಿ ಆಪ್ಷನ್ಸ್ಗಳು. ಓಕೆ, ಇನ್ನೊಂದು ವೀರ ರಾಜೇಂದ್ರ ಚೋಳ ಅಂತ ಕೊಟ್ಟಿದ್ದಾನೆ. ಇನ್ನೊಂದು 1ನೇ ಕುಲತ್ತುಂಗ ಅಂತ ಕೊಟ್ಟಿದ್ದಾನೆ. ನೋಡ್ರಿ ಸಂಪೂರ್ಣವಾಗಿರ್ತಕ್ಕಂಥ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾನೆ. ಸೊ ಇದರಲ್ಲಿ ಆಪ್ಷನ್ಸ್ ನೋಡಿದ್ರೆ ಏನಾಗತ್ತಾ ಅಂತಕ್ಕಂಥದ್ದು. ಓಕೆ, ಚೋಳರು ಅಂತ ಬಂದಾಗ ನೋಡಿ ಸ್ವಲ್ಪ ಇಲ್ಲಿ ಚೋಳರು ಅಂತ ಬಂದಾಗ ಗೊತ್ತಿರ್ಬೇಕು. ಏನಪ್ಪಾ ಅಂತ ಕೇಳಿದಾಗ ಒಂದು ಗೊತ್ತಿರಲಿ, ಸ್ಥಾಪಕ ಅಂತ ಬಂದಾಗ ಸುಸ್ಥಾಪಕ ಯಾಕಪ್ಪ ಅಂತ ಕೇಳಿದ್ರೆ ಕರಿಕಾಳ ಚೋಳ ಅಂತ ಬರ್ತದೆ. ಕರಿಕಾಲ ಚೋಳ ಅಂತ ಬರ್ತದೆ. ಯಾವ ಕಾಲ ಅಂತ ಕೇಳಿದ್ರೆ ಕರಿಕಾಳ ಚೋಳ ಅಂತ. ನೋಡ್ರಿ ತಮ್ಗೆಲ್ಲ ಅಪೇಕ್ಷೆ ಪಟ್ಟಂತ ಏನ್ ಮಾಡಿದೀವಿ ಅಂತ ಕೇಳಿದಾಗ ಈ ಒಂದು KS ಮಾಸ್ಟರ್ ಮೈಂಡ್ ಅಂತ ಒಂದು ಲೋಗೋ ಏನಪ್ಪ ಅಂದ್ರೆ ಲಾಂಚ್ ಮಾಡಿದ್ವಿ. ಸೊ ಇದರ ಮೂಲಕ ಏನಪ್ಪ ಮುಂದೆ ಒಂದು ಆ್ಯಪ್ ಕೂಡ ಇರ್ತದೆ, ಅಲ್ಲಿ ಲೈವ್ ಕ್ಲಾಸ್ ಕೂಡ ಇರ್ತದೆ ಥಿಯರಿಯಾಗಿ. ಅಲ್ಲಿ ಕೂಡ ಜಾಯ್ನ್ ಆಗುವಂತ ಒಂದು ಪ್ರಯತ್ನ ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ. ಓಕೆ, ಹಾಗಾದ್ರೆ ಸ್ಥಾಪಕ ಯಾರಪ್ಪ ಅಂತಿದ್ರೆ ಕರಿಕಾಲ ಚೋಳ ಅಂತಿರ್ತಾನ. ಹಾಗಾದ್ರೆ ಮೂಲ ಪುರುಷ ಯಾರಪ್ಪ ಅಂತ ಹೇಳಿದಾಗ ಸರ್ ಮೂಲ ಪುರುಷ ಅಂತ ಬಂದಾಗ ವಿಜಯಾಳ ಚೋಳ ಅಥವಾ ಇಳೆಯಾನ ಚೋಳ ಅಂತ ಇರ್ತಾನೆ. ಮೂಲ ಪುರುಷ ಯಾರು ಅಂತ ಹೇಳಿದ್ರೆ ಇಳೆಯಾನ ಚೋಳ ಅಂತ ಇರ್ತಾನೆ. ಮೂಲ ಪುರುಷ ಯಾರು ಅಂತ ಕೇಳಿದ್ರೆ ಇಳೆಯಾನ ಚೋಳ ಅಂತ ಇರ್ತಾನೆ. ಕ್ಲಿಯರ್ ಆಯ್ತಾ? ಓಕೆ, ಹಾಗಾದ್ರೆ ಗೊತ್ತಿರಬೇಕು ಇವರ ಒಂದು ರಾಜಧಾನಿ ಯಾವ್ದಾಗಿತ್ತು ಅಂತ ಕೇಳಿದ್ರೆ ಇವರ ರಾಜಧಾನಿ ಅಂತ ಬರ್ತದ್ರಿ. ಸೊ ರಾಜಧಾನಿ ಅಂತ ಬಂದಾಗ ಏನಪ್ಪಾ ಅಂತ ಕೇಳಿದಾಗ ಇಲ್ಲಿ ಊರು ಅಂತ ಇರ್ತದ. ಊರು ಅಂತ ಇರ್ತದ. ಮತ್ತೊಂದು ಏನಪ್ಪಾ ಅಂತ ಕೇಳಿದ್ರೆ ತಂಜಾವೂರು ಅಥವಾ ತಂಜಾವೂರಿನ ಚೋಳರು ಅಂತ ಕೂಡ ಏನಪ್ಪ ಕರೀತಾರೆ. ತಂಜಾವೂರು ಅಂತ ಬರ್ತದೆ. ತಂಜಾವೂರು ಅಥವಾ ತಂಜಾವೂರಿನ ಚೋಳ ಅಂತ ಕೂಡ ಇವರನ್ನ ಕರೀತಾರೆ ಅಂತ ಗೊತ್ತಿರಲಿ. ಓಕೆ, ಇಲ್ಲಿ ಇನ್ನೊಂದು ಗೊತ್ತಿರಲಿ ಏನಪ್ಪಾ ಅಂತ ಹೇಳಿದಾಗ ಈ ಕರಿಕಾಳ ಚೋಳ ಏನದಲ್ಲ, ಈ ಕರಿಕಾಳ ಚೋಳ ಏನ್ ಮಾಡ್ದ ಅಂತ ಗೊತ್ತಿರ್ಬೇಕು ನಿಮಗೆಲ್ಲ. ಏನಪ್ಪಾ ಅಂತ ಈತನು ರಾಜಧಾನಿ ಏನ್ ಮಾಡ್ತಾನ ಅಂತ ಹೇಳಿದ್ರೆ ಕಾವೇರಿ ಪಟ್ಟಣಂಗೆ ಏನಪ್ಪ ವರ್ಗಾಯಿಸಿದನು. ಈತನು ರಾಜಧಾನಿ ಯಾವ್ದಿತ್ತು ಅಂತ ಕೇಳಿದಾಗ ರಾಜಧಾನಿ ಕಾವೇರಿ ಪಟ್ಟಣಂಗೆ ಏನ್ ಮಾಡ್ದ ಅಂತ ಹೇಳಿದ್ರೆ ರಾಜಧಾನಿಯನ್ನ ವರ್ಗಾಯಿಸಿದ. ಕ್ಲಿಯರ್? ಕಾವೇರಿ ಪಟ್ಟಣಂಗೆ ಏನ್ ಮಾಡ್ದ ರಾಜಧಾನಿಯನ್ನು ವರ್ಗಾಯಿಸಿದ ಅಂತಕ್ಕಂಥದ್ದು. ಇನ್ನು ಇದೇ ಗೊತ್ತಿಲಿ ಈತ ಕಲ್ಲೈಣೈ ಎಂಬಲ್ಲಿ ಎಲ್ಲಿ ಅಂತ ಕೇಳಿದ್ರೆ ಈತನು ಇದೇ ಯಾರು ಕರ್ಕಾಳ ಚೋಳ ಏನದಲ್ಲ, ಈ ಕರ್ಕಾಳ ಚೋಳ ಏನ್ ಮಾಡ್ತಾನೆ ಕೇಳಿದ್ರೆ ಕಲ್ಲೈಣೈ ಅಂತ ಒಂದು ಪ್ರದೇಶ. ಯಾವುದು? ಕಲ್ಲೇಣೈ ಅಂತ ಇಲ್ಲಿ ಒಂದು ಪ್ರದೇಶ. ಇಲ್ಲಿ ಏನ್ ಮಾಡ್ತಾನ ಅಂತ ಕೇಳಿದ್ರೆ ಇಲ್ಲಿ ಅಣೆಕಟ್ಟನ್ನು ನಿರ್ಮಾಣ ಮಾಡ್ತಾರೆ. ಅಣೆಕಟ್ಟು ಇದು ಯಾವ ನದಿಗೆಪ್ಪ ಅಂತ ಕೇಳಿದಾಗ ಕಾವೇರಿ ನದಿಗೆ ಅಣೆಕಟ್ಟು ನಿರ್ಮಾಣ ಮಾಡ್ತಾರೆ. ಯಾವ ನದಿಗೆ? ಕಾವೇರಿ ನದಿಗೆ ಏನ್ ಮಾಡ್ತಾನ ಅಂತ ಕೇಳಿದ್ರೆ ಅಣೆಕಟ್ಟವನ್ನು ಏನ್ ಮಾಡ್ತಾನೆ ನಿರ್ಮಾಣವನ್ನು ಮಾಡ್ತಾನೆ. ಗೊತ್ತಿರಬೇಕು. ಆಯ್ತಾ? ಇದು ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಇರಲಿ ಅಂತ. ಓಕೆ, ಮುಂದಿನಪ್ಪ ಅಂತ ಕೇಳಿದ್ರೆ ಚೋಳ ಒಂದು ಥಿಯರಿ ಹೇಳ್ಬೇಕಾದ್ರೆ ಸಂಪೂರ್ಣವಾಗಿರ್ತಕ್ಕಂಥ ಎಲ್ಲ ಬಗ್ಗೆ ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀನಿ. ಆದ್ರೆ ನಮ್ಗೆ ಇಲ್ಲಿ ಇರ್ತಕ್ಕಂಥ ಕ್ವಶನ್ ನೋಡ್ತಾ ಹೋದ್ರೆ ಇಲ್ಲಿ ತೆರಿಗೆಗಳನ್ನು ರದ್ದುಗೊಳಿಸಿ ಸುಗಂಧ ವೃತ್ತ ಎಂಬ ಬಿರುದನ್ನು ಪಡೆದಿರ್ತಕ್ಕಂಥ ಚೋಳದವರ ಯಾರಪ್ಪ ಅಂತ ಕೇಳಿದಾಗ 1ನೇ ಕುಲತ್ತುಂಗ ಚೋಳ ಅಂತ ಹೇಳ್ತೀವಿ. ಯಾವ ಕುಲತ್ತುಂಗ ಅಂತ ಕೇಳಿದ್ರೆ 1ನೇ ಕುಲತ್ತುಂಗ ಚೋಳ ಅಂತ ಹೇಳ್ತೀವಿ ಸರ್. ಯಾವ ಕುಲತ್ತುಂಗ ಅಂತ ಕೇಳಿದ್ರೆ 1ನೇ ಕುಲತ್ತುಂಗ ಚೋಳ ಅಂತ ಹೇಳ್ತೀವಿ. ಹಾಗಾದ್ರೆ ಇಲ್ಲಿ ನಾವು ವೈಭವವಾಗಿ ನೋಡ್ಕೊ ತಗೋಣ 1ನೇ ರಾಜೇಂದ್ರ ಚೋಳ ಅಂತ ಸ್ವಲ್ಪ ನೋಡೋಣ ಇದ್ರ ಬಗ್ಗೆ. ಇಲ್ಲಿ 1ನೇ ರಾಜೇಂದ್ರ ಚೋಳ ಅಂತ ಬಂದಾಗ ನೋಡ್ರಿ ಏನಪ್ಪಾ ಅಂತ ಕೇಳಿದಾಗ 1ನೇ ರಾಜೇಂದ್ರ ಚೋಳ ಅಂತ ಇರ್ತಾನೆ ಸರ್. ಓಕೆ, ನೋಡ್ರಿ ಇದ್ರ ಬಗ್ಗೆ ಇದನ್ನೇನಪ್ಪಾ ಅಂತ ಕೇಳಿದ್ರೆ 1014ರಿಂದ ಹಿಡಿದು 1044 ತನಕ ಆಡಳಿತವನ್ನು ಮಾಡ್ತಾನೆ. ಗೊತ್ತಿರಬೇಕು. ಸೊ ಈತನಿಗೆ ಏನ್ ಕೇಳ್ತಾನೆ ಕೇಳಿದ್ರೆ ಚೋಳ ಮನೆತನದ
ಚೋಳ ಮನೆತನದ ಎರಡನೆಯ ಪ್ರಸಿದ್ಧ ಅರಸ. ಸೊ ಒಂದನೇ ಪ್ರಸಿದ್ಧ ಅರಸ ಯಾರು ಅಂತ ಕೇಳಿದ್ರೆ ಪರಾಂತಕ ಚೋಳ. ಓಕೆ, ಎರಡನೆಯ ಪ್ರಸಿದ್ಧ ಅರಸನಾಗಿದ್ದಾನೆ, ಇದು ಗೊತ್ತಿರಬೇಕು. ರೈಟ್. ಹಾಗಾದ್ರೆ ಈತನು ಏನಪ್ಪಾ, ಈತನ ಕೆಲವೊಂದಿಷ್ಟು ಬಿರುದುಗಳನ್ನ ನೋಡಿದ್ರೆ ಏನಪ್ಪಾ ಅಂತ ಕೇಳಿದಾಗ ಈತನ ಬಿರುದುಗಳು ಅಂತ ಬಂದಾಗ ಏನಪ್ಪಾ ಅಂತ ಕೇಳಿದ್ರೆ ಒಂದು ಗೊತ್ತಿರಬೇಕು, ಯಾವುದು ಅಂತ ಕೇಳಿದಾಗ ಮುದಿಗೊಂಡ ಚೋಳ ಅಂತ ಒಂದು ಬಿರುದು. ಮುದಿಗೊಂಡ ಚೋಳ ಅಂತ ಒಂದು ಬಿರುದು ಇರ್ತದ. ಸೊ ಎರಡನೇದು ಯಾವ್ದು ಇರ್ತದ ಅಂತ ಕೇಳಿದಾಗ ಪಂಡಿತ ಚೋಳ ಅಂತ ಇರ್ತದ. ಸೊ ಮೂರನೇ ಪದ ಚಕ್ರವರ್ತಿ ಚೋಳ ಅಂತ ಇರ್ತದ. ಚಕ್ರವರ್ತಿ ಚೋಳ. ಸೊ ನಾಲ್ಕನೇ ಏನಪ್ಪಾ ಅಂತ ಕೇಳಿದಾಗ ಪಾಂಡ್ಯ ಕುಲ ಪರಮ ಭಯಂಕರ ಅಂತ ಇರ್ತದೆ. ಪಾಂಡ್ಯ ಕುಲ ಪರಮ ಭಯಂಕರ ಅಂತ ಅಂದ್ರೆ ಇದು ನಾಲ್ಕನೇದಾಗಿರ್ತಕ್ಕಂಥದ್ದು. ಇನ್ನೊಂದು ಐದನೇದು ಒಂದು ಚೋಳ ಇರ್ತದೆ, ಯಾವಪ್ಪ ಅಂದ್ರೆ ಪಿಂಡಾರಿ ಚೋಳ ಅಂತಕ್ಕಂಥದ್ದು. ಯಾವ ಚೋಳ? ಪಿಂಡಾರಿ ಚೋಳ ಅಂತ ಇರೋದು. ಇನ್ನೊಂದು ಗೊತ್ತಿರಲಿ, ಈತನ ವೆರಿ ವೆರಿ ಇಂಪಾರ್ಟೆಂಟ್ ಇನ್ನೊಂದು ಬಿರುದು ಯಾವ್ದು ಅಂತ ಕೇಳಿದ್ರೆ ಈತನ ಇನ್ನೊಂದು ಬಿರುದು ಇತ್ತು, ಗಂಗೈಕೊಂಡ ಚೋಳ. ಯಾವ ಕೊಂಡ? ಗಂಗೈಕೊಂಡ ಚೋಳ ಅಂತ ಇನ್ನೊಂದು ಬಿರುದಿತ್ರಿ. ಇಂದು ಯಾವ ಚೋಳ ಅಂತ ಕೇಳ್ತಾ ಹೋದಾಗ ಗಂಗೈಕೊಂಡ ಚೋಳ ಅಂತ ಇನ್ನೊಂದು ಬಿರುದಿತ್ರಿ. ಸೊ ಗೊತ್ತಿರಬೇಕು, ಈತನ ಹಲವಾರು ಏನ್ ಮಾಡ್ತಾನ ಅಂತ ಕೇಳಿದಾಗ ಸಾಧನೆಗಳು ಮಾಡ್ತಾನ, ಸುಧಾರಣೆಗಳು ಮಾಡ್ತಾನೆ. ದಕ್ಷಿಣ ಕರ್ನಾಟಕದ ಮೇಲೆ ದಾಳಿ ಮಾಡ್ತಾನ. ಓಕೆನಾ? ಬನವಾಸಿ ಆಗಿರ್ಬೋದು, ಮತ್ತು ನಳಂಬವಾಡಿ, ಗಂಗರನ್ನು, ದಕ್ಷಿಣ ಕನ್ನಡದಲ್ಲಿ ಇರ್ತಕ್ಕಂಥ ಅಳುಪರನ್ನು, ಇವಾಗ ಎಲ್ಲರೂ ಕೂಡ ಏನ್ ಮಾಡ್ದ ಅಂತ ಸೋಲಿಸಿದ್ದ. ಓಕೆನಾ? ಇನ್ನು ಉತ್ತರ ಕರ್ನಾಟಕದ ಮೇಲೆ ದಾಳಿ ಮಾಡಿದ್ರೆ ಮಾನ್ಯ ಖೇಟ ಅದನ್ನ ಆಗಿರ್ಬೋದು. ಉತ್ತರ ಕನ್ನಡ ಮೇಲೆ ದಾಳಿ ಮಾಡಿ ಮಾನ್ಯ ಖೇಟ ಆಗಿರ್ಬೋದು. ಓಕೆ, ಮಾನ್ಯ ಖೇಟ ಅಂದ್ರೆ ಕಲಬುರಗಿ ಗೊತ್ತಿರಬೇಕು. ಕನ್ನಡ. ಇನ್ನು ರಾಯಚೂರು ಆಗಿರ್ಬೋದು, ಕಲ್ಯಾಣಿ ಆಗಿರ್ಬೋದು. ಓಕೆ, ರಾಯಚೂರು ಮತ್ತು ಕಲ್ಯಾಣಿ ಅಂತ ಹೇಳ್ತಾರೆ ಅಂದ್ರೆ ಬೀದರ್. ಓಕೆ, ಕಲ್ಯಾಣ ಆಗಿರ್ಬೋದು, ಬೀದರ್ ಆಗಿರ್ಬೋದು, ಇವೆಲ್ಲವನ್ನು ಕೂಡ ಎಲ್ಲ ಪ್ರದೇಶ ವಶಪಡಿಸಿಕೊಂಡಿದ್ದ ಅಂತ ಹೇಳ್ತಾರೆ ಸರ್. ಕರ್ನಾಟಕದಲ್ಲಿ ಚೋಳ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡಿದ ಅಂತ ಹೇಳ್ತಾರೆ ಸರ್. ಕರ್ನಾಟಕದಲ್ಲಿ ಏನ್ ಮಾಡ್ದ ಅಂತಂದ್ರೆ ಚೋಳ ಸಾಮ್ರಾಜ್ಯವನ್ನು ಕೂಡ ಏನ್ ಮಾಡಿದ, ವಿಸ್ತರಣೆ ಮಾಡಿದ ಅಂತ ಹೇಳ್ತೀವಿ. ಹಾಗಾದ್ರೆ ಈತನ ಬಗ್ಗೆ ಹೇಳುವಂತ ಶಾಸನಗಳು ಅಂತ ಕೇಳ್ತಾರೆ. ಈತನ ಬಗ್ಗೆ ಹೇಳುವಂತ ಶಾಸನಗಳು ಯಾವಪ್ಪ ಅಂತ ಬರ್ಕೋರಿ, ವೆರಿ ಇಂಪಾರ್ಟೆಂಟ್. ಏನಪ್ಪಾ ಅಂತ ಹೇಳಿದ್ರೆ ಒಂದು ತಿರುವಲಗಾಂಡು ಶಾಸನ, ತಾಮ್ರ ಶಾಸನ. ಓಕೆ, ಇನ್ನೊಂದು ಯಾವುದು ಅಂತ ಕೇಳಿದಾಗ ಇನ್ನೊಂದು ಗೊತ್ತಿರಲಿ, ತಿರುಮಲೈ ಬಂಡೆ ಶಾಸನ ಅಂತ. ತಿರುಮಲೈ ಬಂಡೆ ಶಾಸನ ಅಂತ ಸರಿ, ಇದರ ಬಗ್ಗೆ ಹೇಳುವಂತ ಶಾಸನ ಇದು. ಕ್ಲಿಯರ್ ಆಯ್ತಾ? ಇದು ಇನ್ನು ಸುಧಾರಣೆಗಳು ಇರ್ತಾವ. ಅವೇನಪ್ಪ ನಿಮ್ಗೆ ಏನ್ ಮಾಡ್ತೀನಿ ನಾನು ಇದರಲ್ಲಿ ಹೇಳ್ತೀನಿ. ಏನಪ್ಪ ಅಂತ ಕೇಳಿದ್ರೆ ಥಿಯರಿ ಕ್ಲಾಸ್ ಹೇಳ್ಬೇಕಾದ್ರೆ ಹೇಳ್ತೀನಿ. ಶ್ರೀಲಂಕಾದಲ್ಲಿ ಏನಪ್ಪ ಅಂದ್ರೆ ಇವ ಏನ್ ಮಾಡ್ದ ಅಂತ ಕೇಳಿದಾಗ ಗೊತ್ತಿರಲಿ, ಶ್ರೀಲಂಕಾದಲ್ಲಿ ಏನ್ ಮಾಡ್ದ ಅಂತ ಕೇಳಿದಾಗ ಶ್ರೀಲಂಕಾದಲ್ಲಿ ಶಿವ ದೇವಾಲಯವನ್ನು ನಿರ್ಮಾಣ ಮಾಡಿದ್ರಿ. ಯಾವ ದೇವಾಲಯ? ಶಿವ ದೇವಾಲಯ ಕೂಡ ಏನ್ ಮಾಡಿದ, ನಿರ್ಮಾಣ ಮಾಡಿದ. ಎಲ್ಲಿ ಅಂತ ಕೇಳಿದ್ರೆ ಶ್ರೀಲಂಕಾದಲ್ಲಿ ಶಿವ ದೇವಾಲಯವನ್ನು ನಿರ್ಮಾಣ ಮಾಡಿದ. ಮತ್ತೇನಪ್ಪಾ ಅಂತ ಕೇಳಿದಾಗ ಈತನು ಭಾರತದಲ್ಲಿ ಏನ್ ಮಾಡ್ದ ಅಂತ ಕೇಳಿದ್ರೆ ಚೋಳಪುರ ನಗರವನ್ನು ನಿರ್ಮಿಸಿದ ಸರ್. ಯಾವ ಪುರ ಅಂತ ಕೇಳಿದ್ರೆ ಚೋಳಪುರ ನಗರವನ್ನು ನಿರ್ಮಿಸಿದ. ಚೋಳಪುರ ನಗರವನ್ನು ನಿರ್ಮಿಸಿ ಇದೇ ಇಲ್ಲಿ ನಗರ ಇತ್ತಲ್ಲ, ಇದೇ ನಗರದಲ್ಲಿ ಏನ್ ಮಾಡ್ತಾನ ಅಂತ ಕೇಳಿದ್ರೆ ಒಂದು ಚೋಳ ಕೆರೆ ಅಂತ ನಿರ್ಮಾಣ ಮಾಡ್ತಾನೆ. ಒಂದು ಕೆರೆಯನ್ನು ನಿರ್ಮಾಣ ಮಾಡ್ತಾನೆ. ಚೋಳ ಕೆರೆ ಎಂಬ ಕೆರೆಯನ್ನು ಏನ್ ಮಾಡ್ತಾನ, ನಿರ್ಮಾಣ ಮಾಡ್ತಾನೆ ರೀ. ಹೇಳ್ರಿ. ಹಾಗಾದ್ರೆ ಈತನ ಇಷ್ಟು ಎಂಬುದು ಈತನ ಮಾಹಿತಿ ಇಷ್ಟು ಗೊತ್ತಿರಬೇಕು. ಮತ್ತು ಇನ್ನೊಂದು ಗೊತ್ತಿರಬೇಕು, ಶ್ರೀಲಂಕಾದ ಮಹೇಂದ್ರ ಪಾಲನನ್ನು ಸೋಲಿಸಿದ. ಯಾಕಂದ್ರೆ ಶ್ರೀಲಂಕಾದ ಮಹೇಂದ್ರ ಪಾಲನನ್ನು ಕೂಡ ಏನ್ ಮಾಡ್ದ ಅಂತ ಕೇಳಿದ್ರೆ ಸೋಲಿಸಿದ. ಶ್ರೀಲಂಕಾದ ಮಹೇಂದ್ರ ಪಾಲನನ್ನು ಸೋಲಿಸಿದ ಅಂತ ಬರ್ತದೆ. ಶ್ರೀಲಂಕಾದ ಮಹೇಂದ್ರ ಪಾಲನೆ ಮಾಡಿದ, ಸೋಲಿಸಿದ ಅಂತ ಬರ್ತದೆ. ಇದೇನಪ್ಪ ಒಂದನೇ ರಾಜೇಂದ್ರ ಚೋಳದು ಸ್ವಲ್ಪ ಏನಪ್ಪ ಇದ್ರ ಬಗ್ಗೆ ಮಾಹಿತಿ ಗೊತ್ತಿರಬೇಕು ಅಂತ ಬರ್ತದೆ. ಓಕೆ, ಹಾಗಾದ್ರೆ ನೆಕ್ಸ್ಟ್ ಇನ್ನೊಂದು ಆಪ್ಷನ್ಸ್ ಯಾವ್ದಿತ್ತು ನೋಡ್ರಿ. ಒಂದನೇ ರಾಜಾಧಿರಾಜ ಅಂತ ನೋಡ್ರಿ. ಒಂದನೇ ರಾಜಾಧಿರಾಜ ಅಂತ ನೋಡಿದಾಗ ನಾವು ನೋಡ್ರಿ ಎಲ್ಲ ಡಿಟೇಲ್ ಆಗಿ ಒಂದನೇ ರಾಜ ಅಂತ ಬರ್ತದೆ ಸರ್. ಓಕೆ, ಇಲ್ಲಿ ನೋಡ್ರಿ ಇವ ಏನ್ ಮಾಡಿದ ಅಂತಂದ್ರೆ ಜಾಸ್ತಿ ಏನು ಈತನ ಬಗ್ಗೆ ಏನೋ ಅವಶೇಷಗಳಿಲ್ಲ. ಇಲ್ಲಿ ಗೊತ್ತಿರಬೇಕು, ಇಲ್ಲಿ 1014 ಒಂದು ಕದನ ನಡೆದಿರ್ತದೆ. ಯಾವ ಕದನ ಅಂತ ಕೇಳಿದಾಗ ಕೊಪ್ಪಂ ಕಾಳಗ ಅಂತ ನಡೀತದೆ ಸರ್. ಇದು ಯಾವ ಕಾಳಗ? ಕೊಪ್ಪಂ ಕಾಳಗ ಅಂತ ಕೇಳ್ತೀವಿ. ಸೊ ಕೊಪ್ಪಂ ಕಾಳಗ ಅಂದ್ರೆ ಇದು ಕೊಪ್ಪಳದಲ್ಲಿ ಬರ್ತಕ್ಕಂಥದ್ದು. ಗೊತ್ತಿರಲಿದ್ದು ಎಲ್ಲಿ? ಕೊಪ್ಪಳದಲ್ಲಿ ಬರ್ತಕ್ಕಂಥದ್ದು. ಕ್ಲಿಯರ್ ಆಗಿ ಗೊತ್ತಿರಬೇಕು. ಸೊ ಈ ಕಾಳಗ ಯಾರ ಮಧ್ಯೆ ನಡೆದಿತ್ತು ಅಂತ ಹೇಳಿದಾಗ ಇಲ್ಲಿ ಒಂದನೇ ರಾಜ ವರ್ಚಸ್. ಇಲ್ಲಿ ಕಲ್ಯಾಣ ಚಾಲುಕ್ಯ ಒಬ್ಬ ವ್ಯಕ್ತಿ ಇರ್ತಾನೆ. ಯಾರು ಅಂತ ಕೇಳಿದ್ರೆ ಒಂದನೇ ಸೋಮೇಶ್ವರ ಎಂಬ ವ್ಯಕ್ತಿ ಇದ್ದ. ಒಂದನೇ ಸೋಮೇಶ್ವರ ಇವ ಯಾವ ವ್ಯಕ್ತಿ ಅಂತ ಕೇಳಿದ್ರೆ ಕಲ್ಯಾಣಿ ಚಾಲುಕ್ಯರ ವ್ಯಕ್ತಿಯಾಗಿದ್ದ.
ಕಲ್ಯಾಣಿ ಚಾಲುಕ್ಯರ ವ್ಯಕ್ತಿಯಾಗಿದ್ದ ಅಂತ. ಕಲ್ಯಾಣಿ ಚಾಲುಕ್ಯ ಪಶ್ಚಿಮದ ಒಂದು ನಂತರದ ಚಾಲುಕ್ಯ ಅಂತ ಕೂಡ ಕೇಳ್ತಾರೆ. ಓಕೆ, ಪಶ್ಚಿಮದ ಚಾಲುಕ್ಯ ಅಂತ ಕೂಡ ಕೇಳ್ತಾರೆ. ಸೊ ಇದ್ರ ಬಗ್ಗೆ ಕಲ್ಯಾಣಿ ಚಾಲುಕ್ಯ ಬಂದಂಗೆ ಅಲ್ಲಿ ಹೇಳಿರ್ತೀನಿ. ಸೊ ಇಲ್ಲಿ ಒಂದನೇ ರಾಜ್ಯದ ರಾಜ ಏನದ ಅಂತಂದ್ರೆ ಸೋತ ಅಂತ ಒಂದು ಬರ್ತದೆ ಸರ್, ಸೋತು ಹೋಗಿದ್ದ. ಓಕೆ, ಇನ್ನೊಂದು ಗೊತ್ತಿರ್ಬೇಕು, ಈ ಒಂದನೇ ರಾಜ್ಯದ ರಾಜ ಏನ್ ಮಾಡ್ತಾರ ಅಂತ ಗೊತ್ತಿರ್ಬೇಕು. ವೈದಿಕ ಮಹಾವಿದ್ಯಾಲಯ ನಿರ್ಮಾಣ ಮಾಡ್ತಾನೆ. ವೆರಿ ಇಂಪಾರ್ಟೆಂಟ್, ನೆನಪಿರ್ಬೇಕು. ಇದು ಯಾವ್ದು ಅಂತಂದ್ರೆ ವೈದಿಕ ಮಹಾವಿದ್ಯಾಲಯ ನಿರ್ಮಾಣ ಮಾಡ್ತಾನೆ. ವೈದಿಕ ಮಹಾವಿದ್ಯಾಲಯ ಏನ್ ಮಾಡ್ತಾನ, ನಿರ್ಮಿಸಿದನು. ಕ್ಲಿಯರ್? ವೈದಿಕ ಮಹಾವಿದ್ಯಾಲಯ ಏನ್ ಮಾಡ್ತಾನ ಅಂತ ನಿರ್ಮಿಸಿದನು ಅಂತೇಳಿ ಹೇಳ್ತೀವಿ. ಹಾಗಾದ್ರೆ ಇದು ಇದರ ಬಗ್ಗೆ. ಸೊ ನೆಕ್ಸ್ಟ್ ಇನ್ನೊಂದು ಏನಿತ್ತು ಅಂತ ಕೇಳಿದಾಗ ನೋಡಿ, ಇಲ್ಲಿ ವೀರರಾಜೇಂದ್ರ ಅಂತ ನೋಡೋದು. ವೀರರಾಜೇಂದ್ರ ಅಂತ ಬಗ್ಗೆ ಈತನ ಬಗ್ಗೆ ಸ್ವಲ್ಪ ನೋಡ್ರಿ. ವೀರ ರಾಜೇಂದ್ರ ಅಂತ ಬರ್ತಾನೆ ನೋಡ್ರಿ. ಯಾವಂತ ಕೇಳಿದ್ರೆ ವೀರ ರಾಜೇಂದ್ರ ಅಂತ ಬರ್ತಾನೆ ನೋಡ್ರಿ. ಈತನ ಬಗ್ಗೆ ಜಾಸ್ತಿ ಏನಿಲ್ಲ. ಈತನ ಬಗ್ಗೆ ಏನದ ಅಂತ ಗೊತ್ತಿರ್ಬೇಕು. ಈತನೇಪ್ಪ ಅಂದ್ರೆ ಒಂದನೇ ರಾಜೇಂದ್ರ ಚೋಳನ ಮಗನಾಗಿದ್ದ, ಅದನ್ನು ಕೂಡ ಗೊತ್ತಿರ್ಬೇಕು. ಈತ ಏನ್ ಮಾಡಿದ ಅಂದ್ರೆ ಪಶ್ಚಿಮ ಚಾಲುಕ್ಯ, ಕಲ್ಯಾಣ ಚಾಲುಕ್ಯ ಇರ್ತಲ್ಲ, ಈ ಕಲ್ಯಾಣ ಚಾಲುಕ್ಯ ಜೊತೆಗೆ ಏನಪ್ಪ ಅಂದ್ರೆ ಸ್ವಲ್ಪ ಕಾಲ ಏನ್ ಮಾಡಿದ, ಹೋರಾಡಿದ ಅಂತ ಬರ್ತದೆ. ಮತ್ತೆ ಇಲ್ಲಿ ಸೋಮೇಶ್ವರ ಒಂದಾಗಿರ್ಬೋದು, ಸೋಮೇಶ್ವರ ಎರಡು ಆಗಿರ್ಬೋದು, ಇವ್ರ ಜೊತೆಗೆ ಏನ್ ಮಾಡಿದ, ಹೋರಾಡಿದ ಅಂತ ಬರ್ತದೆ. ಮತ್ತು ವಿಕ್ರಮಾಂಕ ದೇವನ ವಿರುದ್ಧ ಯುದ್ಧ ಮಾಡಿದ. ಹಾಗಾಗಿ ಈತನಿಗೆ ಏನಪ್ಪ ಅಂತ ಈ ಸ್ವಲ್ಪ ಮಟ್ಟಿಗೆ ಹೋರಾಡಿದ್ರಿಂದ ಈತನಿಗೆ ಏನಪ್ಪ ವೀರ ಅಥವಾ ಧೈರ್ಯಶಾಲಿ ಅಂತ ಒಂದು ಬಿರುದು ಬಂದಿರ್ತದೆ ಅಷ್ಟೇ. ವೀರ ಅಥವಾ ಧೈರ್ಯಶಾಲಿ ಅಂತ ಬಿರುದು. ವೀರ ಅಥವಾ ಧೈರ್ಯಶಾಲಿ ಅಂತ ಈತನ ಬಿರುದಿರ್ತದೆ. ನೀವು ಅತಿ ಕಡಿಮೆ ಏನ್ ಮಾಡ್ತಾನೆ ಅಂತ ಆಡಳಿತವನ್ನು ಮಾಡಿರ್ತಾನೆ. ಅಷ್ಟೇನು ಜಾಸ್ತಿ ಏನಪ್ಪ ಅಂದ್ರೆ ಈತನ ಆಡಳಿತ ಏನಪ್ಪ ಅಂದ್ರೆ ಇರಲ್ಲ. ಭಾಳ ಆದ್ರೆ ಒಂದು ಇವ್ನ ಆಡಳಿತ ಅಂತ ನೋಡ್ತಾ ಹೋದ್ರೆ 1963ರಿಂದ 1970ರಲ್ಲಿ ಇರ್ತದೆ. ಕೇವಲ 7 ವರ್ಷ ಆಳ್ವಿಕೆ ಮಾಡ್ತಾನೆ. ಜಾಸ್ತಿ ಏನಪ್ಪ ಅಂದ್ರೆ ಈತ ಸುಧಾರಣೆಗಳು ಕಂಡು ಬಂದಿಲ್ಲ ಇತಿಹಾಸದಲ್ಲಿ. ಓಕೆ, ಹಾಗಾದ್ರೆ ನೆಕ್ಸ್ಟ್ ಮೇನ್ ಆನ್ಸರ್ ಏನಪ್ಪ, ಕುಲತುಂಗ ಚೋಳ ಅಂತ ಇರ್ತಾನೆ ನೋಡ್ರಿ. ಯಾವಂತ ಕೇಳಿದಾಗ ಕುಲತುಂಗ ಚೋಳ, ಒಂದನೇ ಕುಲತುಂಗ ಚೋಳ. ಓಕೆ, ಒಂದನೇ ಕುಲತುಂಗ ಚೋಳ ಅಂತ. ಸೊ ಈ ಒಂದನೇ ಕುಲತುಂಗ ಚೋಳ ಅಂತ ಬಂದಾಗ ಗೊತ್ತಿರ್ಬೇಕು ಈತನ ಬಗ್ಗೆ ಏನಪ್ಪಾ ಅಂತ ಹೇಳಿದಾಗ, ಓಕೆ, ಈತನಪ್ಪ ಅಂದ್ರೆ 1070ರಲ್ಲಿ ಏನ್ ಮಾಡ್ತಾನ ಅಂತ ಹೇಳಿದ್ರೆ 70ರಿಂದ 1120ರವರೆಗೆ ಆಳ್ವಿಕೆ ಮಾಡ್ತಾನೆ. 1120 ಮಾಡ್ತಾನೆ, ಆಳ್ವಿಕೆ ಮಾಡ್ತಾನೆ. ಓಕೆ, ಇನ್ನ ಇವನೇನಪ್ಪಾ ಅಂತ ಹೇಳಿದ್ರೆ ಚೋಳ ಚಾಲುಕ್ಯ ಅಂತ ಒಂದು ಅರಸನ ಕರಿತಿದ್ರು. ಇವನಿಗೆ ಏನ್ ಕರಿತಿದ್ರು, ಈತನಿಗೆ ಚೋಳ ಚಾಲುಕ್ಯ ಅಂತ ಕರಿತಿದ್ರು. ಚೋಳ ಚಾಲುಕ್ಯ ಅರಸ ಎಂದು ಕರೀತಿದ್ರು. ಈತನಿಗೆ ಗೊತ್ತಿರಬೇಕಿದು, ಚೋಳ ಚಾಲುಕ್ಯ ಅರಸ ಎಂದು ಕರೆಯುತ್ತಿದ್ರು ಅಂತ ಗೊತ್ತಿರಬೇಕು. ಹಾಗಾದ್ರೆ ಗೊತ್ತಿರಬೇಕು, ಒಂದನೇ ಕುಲತುಂಗ ಚೋಳ ಅಂದ್ರೆ ಚೋಳ ಮತ್ತು ಚಾಲುಕ್ಯರ ವೈವಾಹಿಕ ಕೂಸು ಅಂತ ಕೂಡ ಕರೀತಿದ್ರು ಈತನಿಗೆ ಚೋಳ ಮತ್ತು ಚಾಲುಕ್ಯರ ವೈವಾಹಿಕ ಕೂಸು ಅಂತ ಕೂಡ ಕರೀತಿದ್ರು. ವೈವಾಹಿಕ ಕೂಸು ಅಂತ ಕೂಡ ಏನ್ ಮಾಡ್ತಿದ್ರು, ಕರೀತಿದ್ರು ಅಂತ ಬರ್ತದ. ಯಾಕಂದ್ರೆ ಆ ರೀತಿ ವೈವಾಹಿಕ ಸಂಬಂಧಗಳನ್ನ ಇಟ್ಟುಕೊಂಡಿದ್ದ ಅಂತ ಆಗ್ತದೆ. ರೈಟಾ? ಇನ್ನೊಂದೇನಪ್ಪ ಅಂತಂದ್ರೆ ಹಲವಾರು ಮಂದಿ ಏನ್ ಮಾಡಿದ, ತೆರಿಗೆಯನ್ನ ರದ್ದು ಮಾಡಿದಿರಿ. ತೆರಿಗೆಯನ್ನು ರದ್ದು ಮಾಡಿದ ಕಾರಣ ಈತನಿಗೆ ಬಂದ್ರೆ ಸುಗಂಧ ವೃತ್ತ ಎಂಬ ಬಿರುದು ಬಂದಿತ್ತು. ಅದಕ್ಕೆ ಕ್ವಶನ್ ಇದೆ ನೋಡಲಿ. ಓಕೆನಾ? ಸುಗಂಧ ವೃತ್ತ ಎಂಬ ಬಿರುದು ಬಂದಿತ್ತು. ಎದಕ್ಕ? ತೆರಿಗೆಗಳನ್ನು ರದ್ದು ಮಾಡಿದ್ದ. ಬಡವರ ಮೇಲೆ ಇರ್ತಕ್ಕಂಥ ತೆರಿಗೆಯನ್ನ ರದ್ದು ಮಾಡಿದ ಮತ್ತು ಅನ್ಯಾಯವಾದ ತೆರಿಗೆಯನ್ನು ಕೂಡ ಏನ್ ಮಾಡಿದ, ರದ್ದು ಮಾಡಿದ. ಅದಕ್ಕೆ ಈತನಿಗೆ ಬಂದ್ರೆ ಯಾವ ಬಿರುದು ಬಂದಿತ್ತು ಅಂತ ಹೇಳಿದಾಗ ಸುಗಂಧ ವೃತ್ತ ಅಂತ ಬಂದ್ರೆ ಈತನಿಗೆ ಬಿರುದು ಬಂದಿತ್ತು. ಕ್ಲಿಯರ್ ಆಗಿ ಗೊತ್ತಿರಬೇಕು. ಕ್ಲಿಯರ್? ಓಕೆ, ಹಾಗಾದ್ರೆ ಇನ್ನೊಂದು ಗೊತ್ತಿರ್ಬೇಕು ಏನಪ್ಪಾ ಅಂತಂದ್ರೆ ಈತನ ಏನಾಗಿದ್ದ ಅಂತ ಈತನು ಶೈವಾಗಿದ್ದ. ವೆರಿ ಇಂಪಾರ್ಟೆಂಟ್ ನೋಡಿದ್ರೆ ಈತನು ಏನಾಗಿದ್ದ, ಶೈವಾಗಿದ್ದ. ಸೊ ಗೊತ್ತಿರಲಿ ಸ್ವಲ್ಪ ನೋಡ್ರಿ, ಈತನ ಶೈವಾಗಿದ್ದ. ಈತನ ಆಸ್ಥಾನದಲ್ಲಿ ಏನಪ್ಪ ಅಂದ್ರೆ ರಾಮಾನುಜಾಚಾರ್ಯ ಅಂತ ವೈಷ್ಣವ ವ್ಯಕ್ತಿಯಾಗಿದ್ರು. ಶ್ರೀ ರಾಮಾನುಜಾಚಾರ್ಯರು. ಇವ್ರು ಏನಾಗಿದ್ರು ಅಂತಂದ್ರೆ ಇವರು ವೈಷ್ಣವರಾಗಿದ್ದರು. ಇವ್ರನ್ನ ಏನ್ ಮಾಡ್ತಾನ ಅಂತ ಅಲ್ಲಿ ಕಿರುಕುಳವನ್ನು ಏನ್ ಮಾಡ್ತಾನೆ, ತನ್ನ ಆಸ್ಥಾನದಿಂದ ಏನ್ ಮಾಡ್ತಾನೆ, ಓಡಿಸ್ಬಿಡ್ತಾನೆ. ಅವಾಗ ಈ ಶ್ರೀರಾಮಾನುಜಾಚಾರ್ಯ ಬಂದು ಎಲ್ಲಿ ಆಶ್ರಯ ನೀಡ್ತಾರೆ ಅಂತಂದ್ರೆ ಬಿಟ್ಟಿ ದೇವ ಅಂತ ಒಂದು ವ್ಯಕ್ತಿ ಹತ್ರ. ಸೊ ಬಿಟ್ಟಿ ದೇವ ಯಾಕಪ್ಪ ಅಂತಂದ್ರೆ ಈತನು ಯಾವ ವಯಸ್ಸಲಾಗದವ್ರು ಯಾರಿರ್ತಾರಂತಪ್ಪ, ವಿಷ್ಣುವರ್ಧನ ಅಂತ ಬರ್ತಾರೆ. ಬಿಟ್ಟಿ ದೇವ ವಿಷ್ಣುವರ್ಧನ ಅಂತ ಬಂದು ಮಾಡ್ತಾರ. ಇವರು ಒಂದು ಆಶ್ರಯವನ್ನು ಪಡಿತಾರೆ. ಯಾರ ಹತ್ರ ಬಂದು ಅಂತಂದ್ರೆ ಬಿಟ್ಟಿ ದೇವ ಅಥವಾ ಈತನ ಹೆಸರು ವಿಷ್ಣುವರ್ಧನ ಅಂತ ಹೇಳ್ತಾರೆ. ವಿಷ್ಣುವರ್ಧನ. ಇವ ಕೂಡ ಏನಾಗಿದ್ದ ಅಂತಂದ್ರೆ ಇವನು ಶೈವಾಗಿದ್ದ. ಅಂತ ಹೇಳ್ತೀವಿ. ಇನ್ನ ಬಿಟ್ಟಿದೇವ ಏನ್ ಮಾಡ್ತಾನೆ ಅಂತ ಈತನಿಗೆ ಆಶ್ರಯವನ್ನು ಕೊಟ್ಟಿರ್ತಾನೆ ಅಂತಕ್ಕಂಥದ್ದು. ಅದ್ರ ಹೆಸರು ಮೇಲೆ ಅವ ಏನ್ ಮಾಡ್ತಾನೆ, ಮುಂದಲ್ಲಿ ಅವ್ರ ದೇವಾಲಯ ಕೂಡ ಒಂದು ನಿರ್ಮಾಣವನ್ನು ಮಾಡ್ತಾನ ಅಂತ ಗೊತ್ತಿರಬೇಕು. ಕ್ಲಿಯರ್? ಇನ್ನ ಇದು ಒಂದೇ ಚೋಳ ಕುಲತುಂಗ ಅಷ್ಟೇ ಅಲ್ಲದೇನಪ್ಪ ಅಂತ ಕೇಳಿದಾಗ
ಅಷ್ಟೇ ಅಲ್ಲದೇನಪ್ಪ ಅಂತ ಕೇಳಿದಾಗ ಇಲ್ಲಿ ಇರ್ತಂತ ಇನ್ನೂ ವ್ಯಕ್ತಿಗಳದಾರೆ. ಒಂದೇ ವೀರ ರಾಜೇಂದ್ರ ಚೋಳ ಆಗಿರ್ಬೋದು, ರಾಜೇಂದ್ರ ರಾಜ ಚೋಳ ಆಗಿರ್ಬೋದು, ರಾಜಾದಿರಾಜ ಚೋಳ ಆಗಿರ್ಬೋದು, ಇರ್ತಕ್ಕಂಥ ಎಲ್ಲಾ ಹೆಸರ ಬಗ್ಗೆ ಕೂಡ ಏನ್ ಮಾಡ್ತೀನಿ ಕೇಳಿದ್ರೆ ನಿಮ್ಗೆ ಥಿಯರಿ ಕ್ಲಾಸ್ ಅನ್ನು ಹೇಳ್ಬೇಕಾದ್ರೆ ಎಲ್ಲರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಕೊಟ್ಟಿರ್ತೀನಿ. ಇನ್ನೊಂದೇನ್ ಕೊಡ್ಬೇಕು ಅಂತ ಕೇಳಿದಾಗ ಇಲ್ಲಿ ಚೋಳರ ಗ್ರಾಮಾಡಳಿತ ಬಗ್ಗೆ ಕೂಡ ಬಹಳಷ್ಟು ಕೇಳಿದ್ರೆ ಚೋಳರ ಗ್ರಾಮಾಡಳಿತ ಇಲ್ಲಿ ಸ್ವಲ್ಪ ನೋಡೇ ಬಿಡಿರೋದು ಹೇಳಿಬಿಡ್ತೀನಿ ನಾನು. ಚೋಳ ಗ್ರಾಮಾಡಳಿತ ಬಗ್ಗೆ ಸ್ವಲ್ಪ ನೋಡ್ರಿ. ಗ್ರಾಮಾಡಳಿತ ಅನ್ನೋದಕ್ಕಿಂತ ಇವ್ರ ಬಗ್ಗೆ ಹೇಳುವಂತ ಕೃತಿಗಳು ಒಂದಿಷ್ಟು ಹೇಳ್ಬಿಡ್ತೀನಿ ನೋಡ್ರಿ, ಸ್ವಲ್ಪ ನೋಡ್ರಿ. ಚೋಳರ ಬಗ್ಗೆ, ಚೋಳರ ಗ್ರಾಮಾಡಳಿತ ಹೇಳೋದಕ್ಕಿಂತ ಚೋಳರ ಬಗ್ಗೆ ಹೇಳುವ ಕೃತಿಗಳು ಮತ್ತು ಶಾಸನಗಳು ನೋಡಿ ಸ್ವಲ್ಪ ಇಂಪಾರ್ಟೆಂಟ್. ಇಲ್ಲಿ ಹೇಳುವ ಕೃತಿಗಳು ಅಂತ ಬರ್ತಾವ, ಕೃತಿಗಳು. ಓಕೆ, ಒಂದ್ ಯಾವ್ದಪ್ಪ ಅಂತಂದ್ರೆ ಒಂದು ಕೃತಿಯಲ್ಲಿ ಪೆರಿಪ್ಲಸ್ ಆಫ್ ಎರಿಥ್ರಿಯನ್ ಸಿ ಅಂತೇಳಿ, ಪೆರಿಪ್ಲಸ್ ಆಫ್ ಎರಿಥ್ರಿಯನ್ ಸಿ ಅಂತ ಒಂದು. ಸೊ ಇದು ಅನಾಮಿಕ ಕೃತಿ ಅಂತ ಹೇಳ್ತಾರೆ. ಇದು ಅನಾಮಿಕ ಅಂದ್ರೆ ಯಾರ ಹೆಸರು ಬರೋದು ಗೊತ್ತಿಲ್ಲ. ಇದು ಬಹಳಷ್ಟು ಮಂದಿ ಬಗ್ಗೆ ಹೇಳ್ತಾರೆ. ಇದು ಬಾದಾಮಿ ಚಾಲಕರ ಬಗ್ಗೆ ಹೇಳ್ತದ, ಶಾತವಾಹನರ ಬಗ್ಗೆ ಹೇಳ್ತದ್ರಿ, ರಾಷ್ಟ್ರಕೂಟರ ಬಗ್ಗೆ ಕೂಡ ಹೇಳ್ತದ. ಇದು ಈ ಕೃತಿ ಇದು ಪೆರಿಪ್ಲಸ್ ಆಫ್ ಎರಿಥ್ರಿಯನ್ ಸಿ ಅಂತ ಬಂದಾಗ ಇದು ಹಿಂದೂ ಮಹಾಸಾಗರದಲ್ಲಿ ಕಂಡು ಬರ್ತಕ್ಕಂಥ ಒಂದು ಘಟನೆ, ಒಂದು ಸಿ ಅಂತ ಹೇಳ್ತಾರೆ. ಇದು ಅಲ್ಲಿ ಇರ್ತಕ್ಕಂಥ ಬಗ್ಗೆ ಹೇಳುವಂತ ಕೃತಿ ಏನಪ್ಪ ಅಂದ್ರೆ ಇದೆಲ್ಲ ಕಂಡು ಬರ್ತದ ಅಂತ ಹೇಳ್ತಾರ, ರೈಟಾ. ಇನ್ನು ಇನ್ನೊಂದು ಬರ್ತದೆ ಇಲ್ಲಿ ಯಾವ್ದು ಅಂತ ಹೇಳ್ತದಾಗ ಬುದ್ಧ ಮಿಶ್ರಣ ಅಂತ ಒಂದು ಕೃತಿ ಬರ್ತೇನೆ. ಯಾವಪ್ಪ ಅಂತಂದ್ರೆ ವೀರ ಶೂರ ಸೋಲಿಯಂ ಕೃತಿ. ಅದು ವೀರ ಶೂರ ಸೋಲಿಯಂ ಅಂತ ಒಂದು ಕೃತಿ, ವೀರ ಸೋಲಿಯಂ ಎಂಬ ಕೃತಿ. ಇದು ಯಾರು ಬರೆದಿದ್ವು ಅಂತ ಕೇಳಿದಾಗ ಬುದ್ಧ ಮಿಶ್ರಣ ಅಂತಕ್ಕಂಥದ್ದು ಬರೀತಾರೆ. ಸೊ ಇನ್ನೊಂದೇನಪ್ಪ ಅಂತಂದ್ರೆ ಕಳಿಂಗ ತುಪ್ಪರಾಣಿ ಅಂತ ಒಂದು ಇನ್ನೊಂದು ಕೃತಿ ಬರ್ತದೆ. ಯಾವ್ದು ಅಂತ ಕೇಳಿದ್ರೆ ಕಳಿಂಗ ತುಪ್ಪರಾಣಿ, ಅಂತ ಬರ್ತದೆ ಸರ್. ಇದನ್ನ ಯಾಕೆ ಬರ್ತದೆ ಅಂತ ಕೇಳಿದ್ರೆ ಜಯಗೊಂಡ ಅಂತ ವ್ಯಕ್ತಿ ಬರ್ತಿರ್ತಾನೆ. ಕ್ಲಿಯರ್. ಇನ್ನೊಂದು ಬರ್ತದೆ ಯಾವ್ದು ಅಂತ ಕೇಳಿದ್ರೆ ಇಂಡಿಕಾ ಕೃತಿ ಬರ್ತದೆ. ಇಂಡಿಕಾ ಇದು ಬರೋದಪ್ಪ ಅಂದ್ರೆ ಮೆಗಾಸ್ತಾನಿಸ್ ಅಂತ ಬರ್ತದೆ. ಇನ್ನೊಂದು ಏನಪ್ಪ ಅಂದ್ರೆ ಪೆರಿಯಾ ಪುರಾಣ ಅಂತ ಬರ್ತದೆ. ಇನ್ನೊಂದು ಪೆರಿಯಾ ಪುರಾಣ ಅಂತ ಬರ್ತದ. ಹಾಗಾದ್ರೆ ಇದು ಬರೆದವ್ರು ಯಾಕಪ್ಪ ಅಂತ ಕೇಳಿದಾಗ ಸೆಲ್ಕಿ ಲಾರನ್ ಅಂತ ಒಬ್ಬ ವ್ಯಕ್ತಿ ಬರ್ತಾವ ನೋಡ್ರಿ. ಯಾರು? ಸೆಲ್ಕಿ ಲಾರೆನ್ ಅಂತ ವ್ಯಕ್ತಿ. ಸೊ ಇದನ್ನೇಪ ಇವನು ಬರ್ದಿರ್ತಾನೆ. ಓಕೆ, ಇವ್ರ ಬಗ್ಗೆ ಹೇಳುವ ಶಾಸನಗಳು ಒಂದಿಷ್ಟು ಅದಾವ್ರಿ. ಇವ್ರ ಬಗ್ಗೆ ಹೇಳುವ ಒಂದಿಷ್ಟು ಶಾಸನಗಳು ಅಂತ ಬಂದಾಗ ಗೊತ್ತಾಗಬೇಕು. ಶಾಸನಗಳು ಯಾವಪ್ಪ ಅಂತ ಕೇಳಿದಾಗ ಗೊತ್ತಿರಲಿ. ಒಂದನೇ ಶಾಸನ ಏನಪ್ಪ ಅಂದ್ರೆ ಉತ್ತರ ಮೇರೂರು ಶಾಸನ ಅಂತ ಬರ್ತಾರೆ. ಒಂದನೇ ಪರಾಂತಕ ಬರೆದಿರ್ತಕ್ಕಂಥದ್ದು, ಒಂದನೇ ಪರಾಂತಕ ಹೊಡಿಸಿದ ಯಾವ ಶಾಸನ? ಉತ್ತರ ಮೇರೂರು ಶಾಸನ. ಉತ್ತರ ಮೇರೂರು ಶಾಸನ. ಇದೇ ಶಾಸನ ಏನಪ್ಪ ಅಂದ್ರೆ ಚೋಳರ ಗ್ರಾಮಾಡಳಿತ ಬಗ್ಗೆ ಸಂಪೂರ್ಣವಾಗಿ ಹೇಳ್ತದ್ರಿ. ಚೋಳರ ಗ್ರಾಮಾಡಳಿತ ಏನಪ್ಪ ಅಂದ್ರೆ ಸಂಪೂರ್ಣವಾಗಿ ಹೇಳ್ತಿ ಯಾವ ಶಾಸನದಾಗ? ಇದೇ ಉತ್ತರ ಮೇರೂರು ಶಾಸನದಾಗ ಹೇಳ್ರಿ. ಇನ್ನು ಒಂದನೇ ರಾಜ ಚೋಳ ಹೊಡಿಸಿರ್ತಾನೆ ಒಂದು ಶಾಸನ. ಯಾವುದು? ಇಲ್ಲಿ ಪೆನ್ ಚೇಂಜ್ ಮಾಡ್ತೀನಿ ನೋಡೋದು, ನಿಮಗೆ ಕನ್ಫ್ಯೂಸ್ ಆಗ್ಬಿಡುತ್ತೆ ಇಲ್ಲದ್ರೆ. ಒಂದನೇ ರಾಜ ಚೋಳ ಹೊಡಿಸಿತನ. ಈತನ ಹೊಡಿಸಿದ ಒಂದು ಶಾಸನ ಯಾವ್ದಪ್ಪ ಅಂತ ಕೇಳಿದಾಗ ತಂಜಾವೂರು ಶಾಸನ. ಗೊತ್ತಿರ್ಬೇಕು ಯಾವ ತಂಜಾವೂರು ಶಾಸನ ಅಂತ ಹೇಳ್ತದೆ. ಮುಂದೆ ಶಾಸನ ಅಂತ ಬರಲ್ಲ, ತಂಜಾವೂರು ಹತ್ತೆ ಬರ್ತದೆ ನೋಡಿ, ಇಲ್ಲಿ ಜಾಗ ಇಲ್ಲ. ಸೊ ಇಲ್ಲಿ ಮೂರನೇದಾಗಿ ಬರ್ತಾನೆ ಯಾರಪ್ಪ ಅಂತ ಕೇಳಿದಾಗ ಗೊತ್ತಿಲ್ಲ. ರಾಜೇಂದ್ರ ಚೋಳ ಹೊಡಿಸಿರ್ತಕ್ಕಂಥದ್ದು ರಾಜೇಂದ್ರ ಚೋಳ ಯಾವ್ದು ಹೊಡಿಸಿದ ಅಂತ ಕೇಳಿದ್ರೆ ತಿರುವಲಗಾಡ ಶಾಸನ ಅಂತ ಬರ್ತದೆ. ಯಾವ್ದು ಅಂತ ಕೇಳಿದ್ರೆ ತಿರುವಲಗಾಡು ಶಾಸನ. ಸೊ ಇಲ್ಲಿ ನೋಡಿ, ಇಲ್ಲಿ ಸ್ವಲ್ಪ ತಿರುವಲಗಾಡು ಶಾಸನ ಇಲ್ಲಿ ನೋಡಿದ್ರೆ ಮತ್ತೆ ಕನ್ಫ್ಯೂಸ್ ಮಾಡ್ಕೊಂಡ್ರೆ ತಿರುವಲಗಾಂಡು ಅಂತ ಮಾಡಿರೋದಕ್ಕೆ ತಿರುವಲಗಾಡು ಶಾಸನ ಅಂತ ಬರ್ತದೆ, ರೈಟಾ. ಇನ್ನು ರಾಜೇಂದ್ರ ಚೋಳ ಹೊಡಿಸಿರ್ತಕ್ಕಂಥದ್ದು ತಿರುಮಲೈ ಶಾಸನ ಅಂತ ಬರ್ತದೆ. ಇದೇ ರಾಜೇಂದ್ರ ಚೋಳ ಹೊಡಿಸಿರ್ತಕ್ಕಂಥದ್ದು ಯಾವ್ದು ಅಂತಿದ್ರೆ ಇನ್ನೊಂದು ಯಾವುದು? ತಿರುಮಲೈ ಶಾಸನ. ಅಂತ ಬರ್ತದೆ. ಓಕೆ, ಇವ್ರ ಬಗ್ಗೆ ಹೇಳುವಂತಪ್ಪ ಈ ಶಾಸನಗಳು ಕೂಡ ನೆನಪಾಗಿರ್ಬೇಕು, ಯಾಕಂದ್ರೆ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಮುಂದೆ ಏನ್ ಮಾಡ್ತೀನಿ ಅಂತ ಒಂದು ಯಾವ್ದೋ ಕ್ವಶನ್ ಬರ್ತಪ್ಪ ಅಂದ್ರೆ ಸಂಪೂರ್ಣವಾದ ಚೋಳರ ಗ್ರಾಮಾಡಳಿತವನ್ನು ಹೇಳ್ತಾರೆ. ಮತ್ತು ಅವಾಗ ಅಲ್ಲಿ ಇರ್ತಕ್ಕಂಥ ಕಲೆ ಮತ್ತು ವಾಸ್ತುಶಿಲ್ಪ ಕೂಡ ಏನ್ ಮಾಡ್ತೀನಿ ಸಂಪೂರ್ಣವಾಗಿ ಹೇಳ್ತೀನಿ. ಒಂದ್ ವೇಳೆ ಇಲ್ಲಿ ಆಗ್ಲಿಲ್ಲಪ್ಪ ಅಂತ ಕೇಳಿದ್ರೆ ಥಿಯರಿ ಕ್ಲಾಸ್ ಅಲ್ಲಿ ಮಾಡ್ತೀನಿ, ಅದ್ರ ಬಗ್ಗೆ ವಿಶ್ಲೇಷಣೆಯನ್ನು ಸಂಪೂರ್ಣವಾಗಿ ಕೊಟ್ಟಿರ್ತೀನಿ. ಓಕೆ, ಮೇನ್ಸ್ ಏನ್ ಕಲೆ ಮತ್ತು ವಾಸ್ತುಶಿಲ್ಪ ಕೇಳ್ತಾರಲ್ಲ, ಆ ಕಲೆ ಮತ್ತು ವಾಸ್ತುಶಿಲ್ಪ ಥಿಯರಿ ಇಟ್ಕೊಂಡೆ ಹೇಳಿರ್ತೀನಿ ನಾನು. ಓಕೆ, ಮೇನ್ಸ್ ಕೇಳುವಂತ ಕಲೆ ಮತ್ತು ವಾಸ್ತುಶಿಲ್ಪದ ಥಿಯರಿಯನ್ನ ಅದನ್ನ ಮುಂದಿಟ್ಟುಕೊಂಡೇ ಹೇಳಿರ್ತೀನಿ. ಯಾಕಂದ್ರೆ ಅದು ಯಾವ ರೀತಿ ಕೇಳ್ತಾನಲ್ಲ ಅದೇ ರೀತಿಯಲ್ಲಿ ಹೇಳುವಂತ ಒಂದು ಪ್ರಯತ್ನವನ್ನು ಮಾಡಿರ್ತೀವಿ. ಕ್ಲಿಯರ್? ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ ಬನ್ನಿ.
ನೋಡಲಿ 61 ಕ್ವಶನ್ ಕೇಳಾರ ಅಂತ ಕೇಳಿದ್ರೆ 61 ಕ್ವಶನ್ ಏನಪ್ಪಾ ಅಂತ ಕೇಳಿದ್ರೆ ಇಲ್ಲಿ ಆ ಲಾಹೋರ್ ಅಧಿವೇಶನ ಪೂರ್ಣ ಸ್ವರಾಜ್ಯ ಅಂತ ಕೊಟ್ಟಾರ. ಸೊ ಕರಾಚಿ ಅಧಿವೇಶನ ಮೂಲಭೂತ ಹಕ್ಕುಗಳು ಅಂತ ಕೊಟ್ಟಾರ. ಕಲ್ಕತ್ತಾ ಅಧಿವೇಶನ ಅಸಹಕಾರ ನಿರ್ಣಯ ಅಂತ ಕೊಟ್ಟಾರ. ಬಾಂಬೆ ಅಧಿವೇಶನ ಕ್ವಿಟ್ ಇಂಡಿಯಾ ಚಳುವಳಿ ಅಂತ ಕೊಟ್ಟಾರ. ಏನ್ ಕೊಟ್ಟಾರ ಅಂತ ಕೇಳಿದ್ರೆ ಇವುಗಳಲ್ಲಿ ತಪ್ಪಾಗಿದೆ ಯಾವುದು ಅಂತ ಕೊಟ್ಟಾರ. ನೋಡ್ರಿ ಇವುಗಳಲ್ಲಿ ಯಾವ್ದು ತಪ್ಪಾದ ಅಂತ ಕೊಟ್ಟಾರ. 1 ಮಾತ್ರ, 2 ಮಾತ್ರ, 3 ಮಾತ್ರ, ಡಿ 4 ಮಾತ್ರ. ಯಾವುದು? ಸೊ ಒಂದು ಗೊತ್ತಿರ್ಬೇಕು ನಿಮ್ಗೆ, ಸಂಪೂರ್ಣವಾಗಿ ಮೊದಲಿನ ಕಾಶಿನ ಮಾಡ್ಕೊತಾ ಬರ್ತಾ ಇದ್ದೀನಿ. ಲಾಹೋರ್ ಅಧಿವೇಶನದಲ್ಲಿ ಪೂರ್ಣ ಸ್ವರಾಜ್ಯ ಅಂತ ಬಳಸಿದ್ದು ರೈಟ್ ಐತ್ರಿ. ಸೊ ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಲ್ಲ ನಾನು. ಯಾಕೆ ಮಾಡಲ್ಲ ಅಂತ ಹೇಳಿದ್ರೆ ಇದು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೈತಿ, ರೈಟ್. ಇನ್ನು ಕರಾಚಿ ಅಧಿವೇಶನ ಅಂತ ಬಂದಾಗ ಮೂಲಭೂತ ಹಕ್ಕುಗಳ ಬಗ್ಗೆ ಇದನ್ನು ಕೂಡ ಎಕ್ಸ್ಪ್ಲೇನ್ ಮಾಡಿದ್ದೈತಿ, ರೈಟಾ. ನೋಡಿ ಇನ್ನು ಕಲ್ಕತ್ತಾ ಅಧಿವೇಶನದಲ್ಲಿ ಅಸಹಕಾರ ಚಳವಳಿ ನಿಗ್ರಹ ಇದನ್ನು ಕೂಡ ಎಕ್ಸ್ಪ್ಲೇನ್ ಮಾಡಿದೈತಿ. ಸಂಪೂರ್ಣವಾಗಿ ಕೂಡ ಏನ್ ಮಾಡಿದೆ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿಕೊಟ್ಟೀನಿ. ಯಾವುದು ಕೂಡ ಉಳಿಸಿಲ್ಲ. ಹಿಂದ್ಗಡೆ ಕ್ಲಾಸಲ್ಲಿ ಕಲ್ಕತ್ತಾ ಅಧಿವೇಶನ ಬಗ್ಗೆ ಕೂಡ ಉಳಿಸಿಲ್ಲ, ಅಸಹಕಾರ ನಿರ್ಣಯ ಬಗ್ಗೆ ಕೂಡ ಉಳಿಸಿಲ್ಲ, ಅಸಹಕಾರ ಚಳವಳಿ ಆಗಿರ್ಬೋದು ಇದ್ರ ಬಗ್ಗೆ ಕೂಡ ನೀವು ಉಳಿಸಿಲ್ಲ. ಮೂಲ ಹಕ್ಕುಗಳು ಏನಪ್ಪ ಅಂದ್ರೆ ಇಲ್ಲಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಇಟ್ಟಿರ್ತಾರೆ, ಇದನ್ನು ಕೂಡ ಬಿಟ್ಟಿಲ್ಲ, ಇದನ್ನು ಕೂಡ ಹೇಳ್ಕೊಟ್ಟಿನಿ. ಸೊ ಕರಾಚಿ ಅಧಿವೇಶನದಲ್ಲಿ ನಡೆದಿತ್ತು, ಇದನ್ನು ಕೂಡ ಹೇಳ್ಬಿಟ್ಟಿನಿ. ಲಾಹೋರ್ ಅಧಿವೇಶನ ಎಷ್ಟು ನಡೆದಿತ್ತು, ಇಲ್ಲಿ ಪೂರ್ಣ ಸ್ವರಾಜ್ಯ ಯಾಕೆ ಬಳಸಿದ್ರು ಎಲ್ಲನೂ ಕೂಡ ಹೇಳ್ಬಿಟ್ಟಿದ್ದೀನಿ. ಇನ್ನು ಬಾಂಬೆ ಅಧಿವೇಶನ ಅಂತ ಬಂದಾಗ ಗೊತ್ತಿರಲಿ, ಇದು ಮೊದಲ ಒಂದು ಅಧಿವೇಶನ ಆಗಿರ್ತಕ್ಕಂಥದ್ದು, ಇದನ್ನು ಕೂಡ ಹೇಳಿನಿ. ಸ್ವಲ್ಪ ಹೇಳ್ತೀನಿ ನೋಡಲಿ. ಬಾಂಬೆ ಅಧಿವೇಶನ ಅಂತಕ್ಕಂಥದ್ದು ಇಲ್ಲಿ ಮೊದಲ ಅಧಿವೇಶನ ಆಗಿರ್ತದೆ. WC ಬ್ಯಾನರ್ಜಿ ಏನಪ್ಪಾ ಅಂತ ಕೇಳಿದಾಗ WC ಬ್ಯಾನರ್ಜಿ ಅವರು ಏನ್ ಮಾಡಿರ್ತಾರೆ ಇಲ್ಲಿ ಅಧ್ಯಕ್ಷರಾಗಿರ್ತಾರ ಅನ್ನೋದು ಗೊತ್ತಿರಬೇಕು. ಸೊ ಕ್ವಿಟ್ ಇಂಡಿಯಾ ಚಳವಳಿ ಬಗ್ಗೆ ಏನಪ್ಪ ಅಂದ್ರೆ 2 ಸಲ ಹೇಳಿದ್ದೀನಿ ಹಿಂದಿನ ಕ್ಲಾಸಲ್ಲಿ. ಹೋಗಿ ಅಲ್ಲಿ ಏನಪ್ಪ ಡೀಟೇಲ್ ಆಗಿ ಅಧ್ಯಯನ ಮಾಡಿ. ಇಲ್ಲಿ 1842ರಲ್ಲಿ ನಡೆದಿರ್ತಕ್ಕಂಥ ಚಳವಳಿ ಅಂತಂದ್ರೆ 1942ರಲ್ಲಿ 1942 ಚಳವಳಿ ಅದು ಕ್ವಿಟ್ ಇಂಡಿಯಾ ಚಳವಳಿ. ಇದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿನ 360ಯಲ್ಲಿ ಕೊಟ್ಟಿದ್ದೀನಿ. ಹಿಂದ್ಗಡೆ ಸ್ವಲ್ಪ ಹಿಂದ್ಗಡೆ ಕ್ಲಾಸ್ ಕೇಳ್ಕೊಂಡ್ರೆ ಈ ಎಲ್ಲಾ ಏನೈತಲ್ಲ ಹಿಂದ್ಗಡೆ ಕ್ಲಾಸ್ ಕೇಳಿದ್ರೆ ಇದು ಎಲ್ಲರ ಬಗ್ಗೆ ಕೂಡ ಸಂಪೂರ್ಣವಾಗಿ ವಿಶ್ಲೇಷಣೆ ಸಿಗ್ತದೆ ನಿಮಗೆ ಎಲ್ಲ ಬಗ್ಗೆನು. ಏನಪ್ಪಾ ಅಂತ ಕೇಳಿದಾಗ ಒಂದು ಗೊತ್ತಿರ್ಬೇಕು ಇಲ್ಲಿ ಏನಂತ ಕೇಳಿದ್ರೆ ಪೂರ್ಣ ಸ್ವರಾಜ್ಯ ಬಗ್ಗೆ ಕೂಡ ಹೇಳ್ಬಿಟ್ಟಿದ್ದೀನಿ ಅಲ್ಲಿ. ಓಕೆ, ಇದ್ರ ಬಗ್ಗೆ ಪೂರ್ಣ ಸ್ವರಾಜ್ಯ ಬಗ್ಗೆ ಕೂಡ ಹೇಳ್ಬಿಟ್ಟಿದ್ದೀನಿ. ಸೊ ಮೂಲಭೂತ ಹಕ್ಕುಗಳ ಬಗ್ಗೆ ಕೂಡ ಹೇಳ್ಬಿಟ್ಟಿದ್ದೀನಿ. ಓಕೆನಾ. ಅಸಹಕಾರ ನಿರ್ಣಯ ಬಗ್ಗೆ ಅಸಹಕಾರ ಚಳವಳಿಯನ್ನು ಮಾಡಿದ್ದು 1920ರಲ್ಲಿ ಅಂತ ಹೇಳ್ಬಿಟ್ಟಿದ್ದೀನಿ, ರೈಟ್ ರೀ. ಇನ್ನು 1920ರಲ್ಲಿ ಗಾಂಧೀಜಿ ಅವರು ಮಾಡಿದ್ರು ಅಂತ ತೋಂದಿಗೂ ಅಂತ ಹೇಳ್ಬಿಡ್ತೀನಿ. ಸೊ ಇಲ್ಲಿ ಮಾಡಿರ್ತಕ್ಕಂಥ ಹಿಂಸಾತ್ಮಕ ಘಟನೆ ನಡೆದಾಗ ಹಿಂದೂ ತೋಂದಿಗೂ ಅಂತ ಕೂಡ ಅದನ್ನು ಕೂಡ ಹೇಳಿದ್ದೀನಿ, ರೈಟ್ ರೀ. ಇದೇ ಒಂದು ತೊಗೊಂಡು ಚೌರಿ ಚೌರ ಘಟನೆ ಬಗ್ಗೆ ಕೂಡ ಏನಪ್ಪ ಇದ್ರ ಬಗ್ಗೆ ಹೇಳಿದ್ದೀನಿ, ಚೌರಿ ಚೌರ ಘಟನೆ ಬಗ್ಗೆ ಹೇಳಿದ್ದೀನಿ. ಸೊ ಕರಾಚಿ ಅಧಿವೇಶನದಲ್ಲಿ ಏನಪ್ಪ ಮೂಲಭೂತ ಹಕ್ಕುಗಳ ಬಗ್ಗೆ ಇಟ್ಟು ಅಂತ ಹೇಳಿದ್ದೀನಿ. ಏನೇನ್ ಬೇಕು ಮೂಲಭೂತ ಹಕ್ಕುಗಳು, ಸಮಾನತೆ ಬೇಕಾ, ಸ್ವತಂತ್ರ ಬೇಕಾ, ಎದ್ರ ಬಗ್ಗೆ ಬೇಕಾ, ಶಿಕ್ಷಣದ ಬೇಕಾ, ಎಲ್ಲದ ಬಗ್ಗೆ ಕೂಡ ಹೇಳ್ಬಿಡ್ತೀನಿ ಇಲ್ಲಿ. ಇನ್ನು ಬಾಂಬೆ ಅಧಿವೇಶನ ಅಂತ ಬಂದಾಗ ಗೊತ್ತಿರಬೇಕು. ಬಾಂಬೆ ಅಧಿವೇಶನ ಅಂತ ಬಂದಾಗ ಮೊದಲ ಅಧ್ಯಕ್ಷ ಏನಪ್ಪ ಅಂದ್ರೆ ಇಲ್ಲಿ WC ಬ್ಯಾನರ್ಜಿ ಆಗಿದ್ರು, ಇದು ಕೂಡ ಹೇಳಿದೈತಿ. ಇನ್ನು ಕ್ವಿಟ್ ಇಂಡಿಯಾ ಚಳವಳಿ ಅಂತ ಬಂದಾಗ ಇದ್ರ ಬಗ್ಗೆ ಕೂಡ ಸಂಪೂರ್ಣವಾಗಿ ಮೈದಾನವನ್ನು ಹೇಳ್ಕೊಡ್ತೀವಿ. ಇಲ್ಲಿ ಏನಪ್ಪ ಅಂದ್ರೆ ಅರುಣಾ ಅಸೆಂಬ್ಲಿ ಏನಪ್ಪ ಅಂದ್ರೆ ಅರುಣಾ ಅಸೆಂಬ್ಲಿ ಗೋವಾಳಿ ಮೈದಾನದಲ್ಲಿ ಏನಪ್ಪ ಅಂದ್ರೆ ಕೂಗುದ್ರು ಅಂತ ಹೇಳ್ತಾರೆ. ಗೋವಾಳಿ ಮೈದಾನದಲ್ಲಿ 3 ಬಾರಿ ಏನಪ್ಪ ಅಂದ್ರೆ ಭಾರತವನ್ನು ಬಿಟ್ಟು ತೊಲಗಿ ಅಂತ ಹೇಳಿ ಕೂಗುದ್ರು ಅಂತ ಇದನ್ನು ಕೂಡ ಹೇಳಿದೀನಿ, ರೈಟ್. ಎಲ್ಲ ಬುಕ್ ಕಡೆ ಏನ್ ಮಾಡಿ ಡಿಟೇಲ್ ಏನ್ ಮಾಡಿದಕ್ಕೆ ಎಕ್ಸ್ಪ್ಲೇನ್ ಮಾಡಿದೀನಿ. ಇದೇ ಚಳವಳಿ ಏನಪ್ಪ ಗಾಂಧೀಜಿ ಅವರು ಮಾಡುವಿಲ್ಲ ಮಡಿ ಅಂತ ಹೇಳ್ತಾರೆ. ಇದೇ ಚಳವಳಿ ಹೊರಗಡೆ ಇರ್ತಂತ ಸ್ವತಂತ್ರ ಹೋರಾಟ ಏನಪ್ಪ ಅಂದ್ರೆ ಯಾಕಪ್ಪ ಅಂತ ಖಾನ್ ಅಬ್ದುಲ್ ಗಫಾರ್ ಖಾನ್ ಎಂಬ ವ್ಯಕ್ತಿ ಏನಪ್ಪ ಅಂದ್ರೆ ಅಬ್ದುಲ್ ಗಫಾರ್ ಖಾನ್ ಎಂಬ ವ್ಯಕ್ತಿ ಏನಾಗಿದ್ದ ಹೊರಗಡೆ ಇದ್ದ ಅಂತ ಹೇಳಿದ್ದೆ ಇದೇ ಚಳವಳಿ ಸಂದರ್ಭದಲ್ಲಿ. ಸೊ ಇದೇ ಚಳವಳಿ ಏನಪ್ಪ ಅಂದ್ರೆ ಜನತಾ ಚಳವಳಿ ಅಂತ ಕೂಡ ಹೇಳಿದ್ದೆ, ಮತ್ತು ಜೈಲು ಬಗ ಚಳವಳಿ ಅಂತ ಕೂಡ ಆಗಿತ್ತು ಅಂತ ಹೇಳಿದ್ದೆ. ಇಲ್ಲಿ ಈ ಚಳವಳಿ ಏನಪ್ಪ ಅಂದ್ರೆ ಇಡೀ ಎಲ್ಲಾ ಜೈಲುಗಳು ಏನಪ್ಪ ಅಂದ್ರೆ ಜೈಲುಗಳು ರಾಷ್ಟ್ರೀಯತೆಯಿಂದ ಕೂಡಿದ್ದವು ಅಂತ ಹೇಳಿದ್ದೆ, ರಾಷ್ಟ್ರೀಯತೆಯಿಂದ ಕೂಡಿದ್ದವು ಅಂತ ಹೇಳಿದ್ದೆ. ಎಲ್ಲವನ್ನು ಕೂಡ ಏನಪ್ಪ ಸಂಪೂರ್ಣವಾಗಿ ವಿವರಣೆ ಮಾಡಿದ್ದೀನಿ. ಅಲ್ಲಿ ಹೋಗಿ ಇಂದು ಸ್ವಲ್ಪ ನೋಡ್ಕೊಂಡು ಬರ್ರಿ. ಹಾಗಾದ್ರೆ ತಡ ಮಾಡಿದ್ರೆ ಅನ್ಕೊಂಡು ಮುಂದಿನ ಕ್ವಶನ್ ಅಂದ್ರೆ ಈಗ ಹೋಗೋಣ ಅಂತ ಹೇಳ್ತದ್ದು ಹೋಗೋಣ, ರೈಟ್. ನೋಡ್ರಿ, ಗುಪ್ತರ ಕಾಲವನ್ನು ಭಾರತದ ಇತಿಹಾಸದಲ್ಲಿ ಒಂದು ಮುಖ್ಯವಾದ ಘಟನೆ ಎಂದು ಪರಿಗಣಿಸಲು ಕಾರಣವೇನು ಅಂತ ಕೇಳ್ತೀರಿ. ಕೆಲವೊಂದು ಕಡೆ ನೀವು ಏನಾದರೂ PUC ಆಗಿರ್ಬೋದು ಅಥವಾ ಡಿಗ್ರಿಯಲ್ಲಿ ಏನ್ ಕೇಳ್ತಾರ ಅಂತ ಕೇಳಿದ್ರೆ ಗುಪ್ತರ ಕಾಲವನ್ನ ಸುವರ್ಣ ಯುಗ ಎಂದು ಕರೆಯಲು ಕಾರಣ ಏನು ಅಂತೇಳಿ ಕೇಳ್ತಾರೆ. ಇದೇ ಅದು ಅಂದ್ರೆ ಇಲ್ಲಿ ಸುವರ್ಣ ಅಂತ ಬಳಸಿಲ್ಲ, ಇಲ್ಲಿ ಏನ್ ಬಳಸಿದ್ರೆ ಮುಖ್ಯವಾದ ಘಟನೆ ಎಂದು ಪರಿಗಣಿಸಲಾಗಿದೆ. ನೋಡ್ರಿ ಆಪ್ಷನ್ಸ್ ಏನ್ ಕೊಟ್ಟಾರೆ, ಒಂದು ಕಲೆ, ಸಾಹಿತ್ಯ ಮತ್ತು ವಾಸ್ತುಶಿಲ್ಪದಲ್ಲಿ ಉತ್ತಮ ಪ್ರಗತಿ ಸಾಧಿಸಿದ್ದರಿಂದ. ನೆಕ್ಸ್ಟ್ ಬಿ, ಅನೇಕ ವಿದೇಶಿ ತತ್ವಜ್ಞಾನಿಗಳು ಮತ್ತು ಯಾತ್ರಿಕರು ಸಾಮ್ರಾಜ್ಯಕ್ಕೆ ಭೇಟಿ ಕೊಟ್ಟಿದ್ದರಿಂದ. ಓಕೆ. ಸಿ, ಅತ್ಯಂತ ದಕ್ಷತೆಯ ಆಡಳಿತವಿದ್ದುದರಿಂದ. ಓಕೆ. ಹಾಗಾದ್ರೆ ಡಿ, ಅತಿ ದೀರ್ಘಕಾಲದ ಆಡಳಿತ ನಡೆಸಿದ್ರಿಂದ. ನೋಡಲಿ ಆನ್ಸರ್ ಏನಾಗುತ್ತಾ ಅಂತ ಹೇಳಿದಾಗ ಅನೇಕ ಏನಪ್ಪ ತತ್ವಜ್ಞಾನಿಗಳು ವಿಜ್ಞಾನಿಗಳು ಭೇಟಿ ನೀಡುತ್ತಿಲ್ಲ, ಇದೊಂದು ತಪ್ಪಾಗಿರ್ತಕ್ಕಂಥದ್ದು, ರೈಟ್. ಮತ್ತೆ ಇನ್ನೊಂದು ಅತ್ಯಂತ ದಕ್ಷತೆ ಆಡಳಿತ ವಿದ್ಯುದ್ರಿಂದ. ದಕ್ಷತೆ ಆಡಳಿತ ಇತ್ತು, ಬಟ್ ಏನಪ್ಪ ಇದೇನಪ್ಪ ಸರಿಯಾಗಿ ಗಣಿಸಕ್ಕೆ ಆಗಲ್ಲ. ಆದ್ರೆ ದೀರ್ಘ ಆಳ್ವಿಕೆ ನಡೆಸಿದ್ರಂತ, ಅಷ್ಟೇನು ದೀರ್ಘವಾಗಿ ಇತ್ತು ಬಟ್ ಜಾಸ್ತಿ ಇರಲಿಲ್ಲ, ರೈಟ್. ಇಲ್ಲಿ ಆನ್ಸರ್ ಏನಾಗ್ತದ ಅಂತಂದ್ರೆ ಕಲೆ, ಸಾಹಿತ್ಯ ಮತ್ತು ವಾಸ್ತುಶಿಲ್ಪದ ಉತ್ತಮ ಪ್ರಗತಿಯಾಗಿತ್ತು. ನಾವು ನೋಡಿದ್ವಿ ಗುಪ್ತರ ಸುವರ್ಣ ಯುಗ ಅಂತ ಬಂದಾಗ ಕಲೆ ಆಗಿರ್ಬೋದು ಮತ್ತು ಸಾಹಿತ್ಯ ಆಗಿರ್ಬೋದು ವಾಸ್ತುಶಿಲ್ಪ ಈ ಮೂರದಲ್ಲಿ ಏನಪ್ಪಾ ಅಂದ್ರೆ ನೆಕ್ಸ್ಟ್ ಲೆವೆಲ್ ಇತ್ತು ಅವರು. ಓಕೆನಾ. ಮೂರಲ್ಲಿ ಏನಪ್ಪ ಸಾಹಿತ್ಯದಲ್ಲಿ ಆಗಿರ್ಬೋದು, ಕಲೆಯಲ್ಲಿ ಆಗಿರ್ಬೋದು ಅತ್ಯಂತ ಗೋವಾಲೆಗಳನ್ನು ನಿರ್ಮಾಣ ಮಾಡಿದ್ದಾರೆ ಕಲೆಯಲ್ಲಿ. ಮತ್ತು ವಾಸ್ತುಶಿಲ್ಪ ಏನಪ್ಪ ಅಂದ್ರೆ ಏನು ಗೋವಾಲೆಗಳು 34 ಗೋವಾಲೆ ಏನದವಲ್ಲ,
34 ಗುಹಾಗಳಿರ್ತದೆ, 6 ಗುಹಾಗಳಿರ್ತದೆ ಇವ್ರ ಕಾಲದಿದ್ದು. ಯಾವ ಕಾಲದ್ದು ಇವೇ ಕಾಲದ್ದು ಹೇಳ್ತೀವಿ ನಾನು. ಓಕೆ, ಇಲ್ಲಿ ಸಾಹಿತ್ಯ ಕಲೆ ಅಂತ ಬಂದಾಗ ನೋಡಿದ್ರೆ ಸ್ವಲ್ಪ ನೋಡ್ರಿ, ಇಲ್ಲಿ ಒಬ್ಬೊಬ್ಬರಿಗೆ ಹೇಳ್ತಾ ಹೋಗ್ತೀನಿ. ಇಲ್ಲಿ ಫಸ್ಟ್ ಒಬ್ಬ ವ್ಯಕ್ತಿ ಬರ್ತಾರೆ. ಈ ಸಾಹಿತ್ಯ ಅಂತ ಬಂದಾಗ ಏನಂತಂದ್ರೆ, ಸಾಹಿತ್ಯ ಅಂತ ಬರ್ಕೋತಬೇಕೆ ನೀವು ಇದನ್ನು, ಯಾಕಂದ್ರೆ ಬಹಳ ಇಂಪಾರ್ಟೆಂಟ್ ಆಗಿರ್ತದೆ ಮಾಹಿತಿ. ಬರ್ಕೋತ ಹೋದ್ರೆ ಬಹಳ ಯೂಸ್ ಆಗುತ್ತೆ, ರೈಟಾ? ಓಕೆ, ಸೊ ನೆಕ್ಸ್ಟ್ ಪೇಜಲ್ಲಿ ಬರ್ತೀವಿ ನೋಡಿ. ಇದು ಇಲ್ಲಿ ನೋಡಿ, ಸಾಹಿತ್ಯ ಅಂತ ಬಂದಾಗ ಏನಪ್ಪಾ ಅಂತ ಕೇಳಿದ್ರೆ, ಸಾಹಿತ್ಯ ಅಂತ ಬಂದಾಗ ನಂಬರ್ 1 ವ್ಯಕ್ತಿ ಬರ್ತಾರೆ ಯಾಕಂದ್ರೆ ಕಾಳಿದಾಸ. ಯಾವ್ದಾಸ? ಕಾಳಿದಾಸ್. ಸೊ ಬಹಳ ಗಂಭೀರವಾಗಿ ಕೂತ್ಕೋಬೇಕಿದ್ದು ಸ್ವಲ್ಪ ಕಾಳಿದಾಸ. ಸೊ ಈ ಕಾಳಿದಾಸ ಏನಪ್ಪ ಅಂದ್ರೆ, ಕಾಳಿದಾಸನನ್ನು ಭಾರತದ ಏನ್ ಕರ್ತಾರೆ ಅಂತಂದ್ರೆ, ಕಾಳಿದಾಸನನ್ನು ಈತ ನನಗೆ ಭಾರತದ ಶೇಕ್ಸ್ಪಿಯರ್ ಅಂತ ಹೇಳಿ ಕರೀತಾರೆ. ಶೇಕ್ಸ್ಪಿಯರ್ ಅಂತೇಳಿ ಕರೀತಾರೆ. ಹಾಗಾದ್ರೆ ಶೇಕ್ಸ್ಪಿಯರ್ ಅನ್ನು ಕರೆದವರು ಯಾರಪ್ಪ ಅಂತ ಹೇಳಿದ್ರೆ ರಾಧಾಕೃಷ್ಣ. ಸರ್ವಪಲ್ಲಿ ರಾಧಾಕೃಷ್ಣನವರು. ರಾಧಾಕೃಷ್ಣನವರು ಇದನ್ನು ಕರೆದ್ರು. ಕ್ಲಿಯರ್? ಹಾಗಾದ್ರೆ ಇನ್ನೊಂದು ಗೊತ್ತಿರಲಿ ಏನಪ್ಪಾ ಅಂತ ಕೇಳಿದಾಗ, ಈತನ ಏನಪ್ಪ ಕಾಳಿದಾಸನ ಏನಪ್ಪ ಕವಿರತ್ನ, ಕವಿ ಚಕ್ರವರ್ತಿ ಅಂತ ಕರೀತಾರೆ. ಈತನಿಗೆ ಏನ್ ಕರೀತಾರ? ಕವಿರತ್ನ. ಎಲ್ಲ ಹೇಳುವಂತ ಪಾಯಿಂಟ್ಗಳು ಬಹಳ ಇಂಪಾರ್ಟೆಂಟ್, ಬರ್ಕೋಬೇಕು ಅಷ್ಟೇ. ಕವಿರತ್ನ ಮತ್ತು ಕವಿ ಚಕ್ರವರ್ತಿ ಅಂತ ಕರಿತಿದ್ರು. ಏನ್ ಕರಿತಿದ್ರು ಅಂತ ಕೇಳಿದ್ರೆ, ಅಷ್ಟೇ ಅಲ್ಲದೆ ಕವಿರತ್ನ ಮತ್ತು ಕವಿ ಚಕ್ರವರ್ತಿ ಅಂತ ಕರಿತಿದ್ರು. ಅಷ್ಟೇ ಅಲ್ಲ, ಮತ್ತೇನಪ್ಪಾ ಅಂತ ಕೇಳಿದಾಗ ಈ ವ್ಯಕ್ತಿ ಸಂಸ್ಕೃತ ಭಾಷೆಯ ಅನರ್ಘ್ಯ ರತ್ನ ಎಂದು ಕರಿತಿದ್ರು. ಈತನಿಗೆ ಏನ್ ಕರಿತಿದ್ರು ಅಂತ ಕೇಳಿದಾಗ ಬಹಳ ಇಂಪಾರ್ಟೆಂಟ್ ಬರ್ಕೋಬೇಕು. ಈತನಿಗೆ ಸಂಸ್ಕೃತ ಭಾಷೆಯ ಅನರ್ಘ್ಯ ಅಂತ ಕರಿತಿದ್ರು. ಏನ್ ಕರಿತಿದ್ರು? ಅನರ್ಘ್ಯ ಎಂದು ಕರೆಯುತ್ತಿದ್ರು. ಬಹಳ ಇಂಪಾರ್ಟೆಂಟ್, ಎಂದು ಕರೆಯುತ್ತಿದ್ರು. ಇದನ್ನು ಕೂಡ ಗೊತ್ತಿರ್ಬೇಕು. ಹಾಗಾದ್ರೆ ಅಷ್ಟೇ ಅಲ್ಲ, ಕಾಳಿದಾಸರು ಏನಂದ್ರೆ ಕದಂಬರ ಅರಸನಾಗಿರ್ತಕ್ಕಂಥ ಭಗೀರಥನ ಆಸ್ಥಾನಕ್ಕೆ ಭೇಟಿ ನೀಡಿದ್ರು ಅನ್ನೋದಕ್ಕೂ ಕೂಡ ಗೊತ್ತಿರಬೇಕು. ಮತ್ತೆ ಇನ್ನೊಂದೇನಪ್ಪ ಅಂತ ಕೇಳಿದ್ರೆ, ಇವರ ಒಂದು ಕೃತಿಗಳು ಅಂತ ಬಂದಾಗ ನೋಡಿದ್ರೆ, ಇವರ ಕೃತಿಗಳು ಅಂತ ಬಂದಾಗ ಯಾವ್ಯಾವ ಅಂತ ಕೇಳಿದ್ರೆ 3 ಟೈಪ್ ಅದಾವ ಕೃತಿಗಳು. ಒಂದು ನಾಟಕ ಅಂತ ಬರ್ತದ, ಒಂದು ನಾಟಕ ಟೈಪ್ ಅದ, ಇನ್ನೊಂದು ಪುರಾಣಗಳು, ಇನ್ನೊಂದು ಕಾವ್ಯಗಳು. ಸೊ ಫಸ್ಟ್ ಒನ್ ಏನಪ್ಪ ಅಂದ್ರೆ ನಾಟಕಗಳು ಅಂತ ನೋಡ್ತಾ ಹೋಗೋಣ. ಯಾವಳು? ನಾಟಕಗಳು ಅಂತ ನೋಡ್ತಾ ಹೋಗೋಣ. ನೋಡಿದ್ರಲ್ಲಿ ನಾಟಕ ಅಂತ ಬಂದಾಗ ಒಂದೇನಪ್ಪ ಅಂತ ಹೇಳಿದಾಗ ಅಭಿಜ್ಞಾನ ಶಾಕುಂತಲ ಅಂತ ಬರ್ತದೆ. ಒಂದು ಅಭಿಜ್ಞಾನ ಶಾಕುಂತಲ ಅಂತ ಬರ್ತದೆ. ಒಂದು ಯಾವುದು? ಅಭಿಜ್ಞಾನ ಶಾಕುಂತಲ ಅಂತ ಬರ್ತದೆ. ಸೊ ಎರಡನೇ ಯಾವಪ್ಪ ಅಂದ್ರೆ ಮಾಳವಿಕಾಗ್ನಿ ಮಿತ್ರ ಅಂತ ಬರ್ತದೆ. ಇದೊಂದು ಏನದ ಅಂತ ಕೇಳಿದ್ರೆ, ಇದೊಂದು ಪ್ರೇಮ ಕಥೆ ಅಂತ ನೋಡೋದು. ಇದೊಂದು ಪ್ರೇಮ ಕಥನವಾಗಿದೆ. ಇನ್ನೊಂದು ವಿಕ್ರಮೋರ್ಷಿಯ ಅಂತ ಇದನ್ನು ಕೂಡ ಇವರದೊಂದು ನಾಟಕ. ಕರೆಕ್ಟಾಗಿ ಗೊತ್ತಿರ್ಬೇಕು. ಓಕೆ, ನೆಕ್ಸ್ಟ್ ಇನ್ನೊಂದು ಗೊತ್ತಿರ್ಬೇಕು. ಇವರ ಒಂದು ಪುರಾಣಗಳು ಅಂತ ಬಂದಾಗ ಗೊತ್ತಿರಬೇಕು ಏನಪ್ಪಾ ಅಂದ್ರೆ, ಒಂದು ಗೊತ್ತಿರಲಿ ಪುರಾಣ ಏನಪ್ಪ ಅಂದ್ರೆ ಋತು ಸಂಹಾರ ಮತ್ತು ರಘುವಂಶ. ಈ ರಘುವಂಶ ಅನ್ನೋದೇನಪ್ಪಾ ಅಂತಂದ್ರೆ, ಈ ಗುಪ್ತರ ಅರಸನ ಒಂದು ಕೃತಿ ಬಗ್ಗೆ ಅದ. ಗುಪ್ತರ ಅರಸರ ಬಗ್ಗೆ ಏನಪ್ಪ ರಘುವಂಶ ಏನಪ್ಪ ಅಂದ್ರೆ, ಇದು ಗುಪ್ತರ ಒಂದಿನದ ಒಂದು ಅರಸರ ಬಗ್ಗೆ ಏನಪ್ಪ ಅಂದ್ರೆ ಹೇಳುವಂತ ಒಂದು ಕೃತಿ. ಅದು ನಾಟಕ ಪುರಾಣ ಯಾವ್ದಪ್ಪ ಅಂದ್ರೆ ರಘುವಂಶ ಅಂತ. ಓಕೆ, ಇನ್ನೊಂದು ಕಾವ್ಯಗಳು ಅಂತ ತಗೊಂಡು, ಯಾವ ಕಾವ್ಯಗಳು ಅಂತದವ. ಸೊ ಕಾವ್ಯಗಳು ಅಂತ ಬಂದಾಗ ಗೊತ್ತಿರ್ಬೇಕು. ಒಂದ್ ಯಾವ್ದಪ್ಪ ಕಾವ್ಯ ಅಂತ ಬಂದಾಗ ಮೇಘದೂತ ಅಂತ ಐತಿ. ಇನ್ನೊಂದು ಕುಮಾರ ಸಂಭವ. ಓಕೆ, ಸೊ ಇನ್ನೊಂದು ಏನಪ್ಪ ಅಂದ್ರೆ ಸೇತುಬಂಧ. ಯಾವ ಬಂಧ? ಸೇತುಬಂಧ ಅಂತ. ಈಗ ಅಷ್ಟು ಗೊತ್ತಿರ್ಬೇಕೆ, ಮತ್ತೆ ಅಷ್ಟು ಗೊತ್ತಿರಬೇಕು. ಕ್ಲಿಯರ್? ನಾಟಕಗಳು ಅಂತ ಬರ್ತಾವ. ಓಕೆನಾ? ಸೊ ನಾಟಕಗಳು ಅಂತ ಬಂದಿರ್ತಾವ, ಇವುಗಳು ಕೂಡ ಗೊತ್ತಿರಬೇಕು. ಓಕೆನಾ? ಕಾವ್ಯಗಳು ಅಂತ ಕೂಡ ಗೊತ್ತಿರಬೇಕು, ಮತ್ತು ಪುರಾಣಗಳು ಅಂತ ಕೂಡ ಗೊತ್ತಿರಬೇಕು. ಇದು ಕಾಳಿದಾಸನ ಬಗ್ಗೆ ಇರ್ತಕ್ಕಂಥ ಸ್ವಲ್ಪ ಮಾಹಿತಿ. ಕ್ಲಿಯರ್? ಹಾಗಾದ್ರೆ ನೆಕ್ಸ್ಟ್ ಇನ್ನೊಬ್ಬ ವ್ಯಕ್ತಿ ಬಗ್ಗೆ ತೊಗೊಳ್ಳೋಣಪ್ಪ ಅಂದ್ರೆ ವರಾಮಿಹಿರ ಅಂತೇಳಿ. ನಿಮಗೆ ಮೊನ್ನೆ ವರಾಮಿಹಿರ ಬಗ್ಗೆ ನಾನು ಆಲ್ಮೋಸ್ಟ್ ಹೇಳ್ಬಿಟ್ಟಿದ್ದೀನಿ. ಮೊನ್ನೆ ನಿನ್ನೆ ಕ್ಲಾಸಲ್ಲಿ ಏನ್ ಮಾಡಿದ್ದೀನಿ ಕೇಳಿದ್ರೆ, ಆ ವರಾಮಿಹಿರ ಬಗ್ಗೆ ಏನ್ ಮಾಡಿದ್ವಿ ಅದ್ರ ಬಗ್ಗೆ ಹೇಳ್ಬಿಟ್ಟಿದ್ದೀನಿ. ಕ್ಲಿಯರ್? ಈ ನೆಕ್ಸ್ಟ್ ಇನ್ನೊಬ್ಬ ವ್ಯಕ್ತಿ ತೊಗೊಳ್ಳೋಣ ಕೇಳಿದಾಗ, ಅವರಲ್ಲಿ ಇರ್ತಕ್ಕಂಥದ್ದು ಭಾಸಕವಿ ಅಂತ ವ್ಯಕ್ತಿ ಬರ್ತಾನೆ ಸರ್. ಯಾವ ಕವಿ? ಭಾಸಕವಿ ಅಂತ ಬರ್ತಾನೆ. ಸೊ ಇವನೇನಪ್ಪ ಅಂದ್ರೆ ಗುಪ್ತರ ಕಾಲದ ಪ್ರಸಿದ್ಧ ನಾಟಕಕಾರರಾಗಿದ್ದ. ಗುಪ್ತರ ಕಾಲದ ಏನಾಗಿದ್ದ? ನಾಟಕಕಾರ ಆಗಿದ್ದ, ಪ್ರಸಿದ್ಧ ನಾಟಕರಾಗಿದ್ದ. ಇನ್ನೊಂದು ಗೊತ್ತಿರ್ಬೇಕು, ಈತನ ಬರೆದಿರ್ತಕ್ಕಂಥ ನಾಟಕಗಳು ಯಾವಪ್ಪ ಅಂದ್ರೆ ಸ್ವಪ್ನ ವಾಸವ ದತ್ತ ಅಂತ ಒಂದು ಯಾವುದು? ಸ್ವಪ್ನ ವಾಸವ ದತ್ತ.
ಸ್ವಪ್ನ ವಾಸವದತ್ತ ಅಂತ ಇರ್ತದ. ಹಾಗಾದ್ರೆ ಎರಡನೇದು ಯಾವ್ದಪ್ಪ ಅಂತಿದ್ರೆ ಮಾಲತಿ ಮಾಧವ ಅಂತ ಇರ್ತದೆ. ಮಾಲತಿ ಮಾಧವ. ಎರಡನೇದು ಯಾವುದು? ಮಾಲತಿ ಮಾಧವ ಅಂತ ಇರ್ತದ. ಸೊ ಮೂರನೇದು ಏನಪ್ಪ ಅಂತ ಗೊತ್ತಿರ್ಬೇಕು, ಚಾರು ದತ್ತ. ಚಾರು ದತ್ತ ಅಂತ ಮೂರನೇದು ಇರ್ತದೆ. ಹಾಗಾದ್ರೆ ನಾಲ್ಕನೇದು ಏನಪ್ಪ ಅಂದ್ರೆ ಊರು ಭಂಗ. ನಾಲ್ಕನೇದೇನು? ಊರು ಭಂಗ ಅಂತ ಹೇಳ್ತಿದ್ದು. ಓಕೆ, ಇವೇನಪ್ಪ ಅಂತ ಹೇಳಿದ್ರೆ ವಾಸವಿ ಕವಿ ಇದಾಗಿರುತ್ತೆ. ಇನ್ನೊಬ್ಬ ವ್ಯಕ್ತಿ ಇರ್ತಾನೆ ನೋಡಿ, ಅಮರಸಿಂಹ ಅಂತ ವ್ಯಕ್ತಿ. ಅಮರಸಿಂಹ ಅಂತ ವ್ಯಕ್ತಿ ಇರ್ತಾನೆ. ಓಕೆ, ಈ ಅಮರಸಿಂಹನ ಬಗ್ಗೆ ಸ್ವಲ್ಪ ನೋಡಿದ್ರೆ ಈತನ ಬಗ್ಗೆ ಅಮರಕೋಶ ಅಂತ ಒಂದು ಕೃತಿ ಐತಿ. ಯಾವುದು? ಅಮರಕೋಶ. ಅಮರಕೋಶ ಅಂತ ಅಂದಪ್ಪ ಈತನ ಕೃತಿ. ಓಕೆ, ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಭಾಸ್ಕರಾಚಾರ್ಯ ಅಂತ ವ್ಯಕ್ತಿ ಬರ್ತಾನೆ ನೋಡಿ. ನೆಕ್ಸ್ಟ್ ಇನ್ನೊಬ್ಬ ಯಾರು? ಭಾಸ್ಕರಾಚಾರ್ಯ ಅಂತ ವ್ಯಕ್ತಿ ಬರ್ತಾನೆ. ಭಾಸ್ಕರಾಚಾರ್ಯ ಇವ್ರದ್ದು ಒಂದು ಕೃತಿ ಯಾವ್ದಪ್ಪ ಅಂತ ಗೊತ್ತಿರ್ಬೇಕು, ಸಿದ್ಧಾಂತ ಶಿರೋಮಣಿ. ಒಂದು ಸಿದ್ಧಾಂತ ಶಿರೋಮಣಿ. ಸೊ ನಾಲ್ಕನೇದು ಏನಪ್ಪಾ? ಇನ್ನೊಂದು ಯಾವ್ದು ಅಂತ ಕೇಳಿದ್ರೆ ಲೀಲಾವತಿ ಅಂತ ಬರ್ತದೆ. ಇನ್ನೊಂದು ಯಾವುದು? ಎರಡನೇದು ಲೀಲಾವತಿ. ಇನ್ನೊಂದು ಲೀಲಾವತಿ ಅಂತ ಬರ್ತದೆ. ರೈಟ್. ಇನ್ನೊಂದು ಮೊನ್ನೆ ಏನಪ್ಪಾ ಧನ್ವಂತರಿ ಬಗ್ಗೆ ಹೇಳಿ ನಿಮ್ಗೆ. ಮನೆ ಧನ್ವಂತರಿ ಬಗ್ಗೆ ಏನಪ್ಪಾ ಅಂತ ಹೇಳಿದ್ರೆ ಮೊನ್ನೆ ವೈದ್ಯಶಾಸ್ತ್ರ ಪಿತಾಮಹ ಅಂತ ಹೇಳಿದ್ದೀನಿ, ಮತ್ತು ಆಯುರ್ವೇದ ಸಿದ್ಧಾಂತ ನಿಗುಂಟ ಅಂತ ಬರೆದಿದ್ದ. ಇನ್ನೊಂದು ಹಸ್ತಾಯುರ್ವೇದ ಅಂತ ಬರೆದಿದ್ದ. ಅದು ಯಾರ ಬಗ್ಗೆ ಹೇಳಿನಿ? ಧನ್ವಂತರಿ ಬಗ್ಗೆ ಹೇಳಿನಿ. ಸೊ ನಂತರ ಇನ್ನೊಬ್ಬ ಯಾಕಪ್ಪ ಅಂತ ಕೇಳಿದ್ರೆ ಇಲ್ಲಿ ಇನ್ನೊಬ್ಬ ವಾಗ್ಭಟ ಅಂತ ಬರ್ತಾನೆ ನೋಡಿ. ವಾಗ್ಭಟ ಅಂತ ಬರ್ತಾನೆ. ಈತನ ಒಂದು ಅಷ್ಟಾಂಗ ಸಂಗ್ರಹ ಈತನ ಕೃತಿ. ಈತನ ಕೃತಿ ಯಾವುದು? ಅಷ್ಟಾಂಗ ಸಂಗ್ರಹ. ಈತನ ಕೃತಿ ಯಾವ್ದು? ಅಷ್ಟಾಂಗ ಸಂಗ್ರಹ ಅಂತ ಇರ್ತದೆ. ಸೊ ಇನ್ನೊಂದು ಗೊತ್ತಿರಬೇಕು, ವಿಶಾಖದತ್ತ. ವಿಶಾಖದತ್ತನ ಬಗ್ಗೆ ಕೂಡ ಹೇಳಿ ನಿಮ್ಗೆ ನಾನು. ವಿಶಾಖದತ್ತನ ಬಗ್ಗೆ ಕೂಡ ಹೇಳಿನಿ. ಓಕೆ, ವಿಶಾಖದತ್ತನ ಕೃತಿ ಯಾವ್ದು? ಮುದ್ರಾ ರಾಕ್ಷಸ. ಮುದ್ರಾ ರಾಕ್ಷಸ ಅಂತ ಬರ್ತದೆ. ಸೊ ಈ ಮುದ್ರಾ ರಾಕ್ಷಸ ಅಂತ ಇದೊಂದು ನಾಟಕ ಆಗಿರತಕ್ಕಂಥದ್ದು. ಸೊ ಇನ್ನೊಂದಪ್ಪ ಇದು ಸ್ತ್ರೀಯರ ಪಾತ್ರವಿಲ್ಲದ ಏಕೈಕ ನಾಟಕ. ಸ್ತ್ರೀಯರ ಪಾತ್ರವಿಲ್ಲದ ಏಕೈಕ ನಾಟಕವಾಗಿದೆ. ಏಕೈಕ ನಾಟಕ. ಸ್ತ್ರೀಯರ ಪಾತ್ರವಿಲ್ಲದ ಏಕೈಕ ನಾಟಕ ಯಾವುದು? ಮುದ್ರಾಕ್ಷಸ. ಸೊ ಇದರಲ್ಲಿ ನಾಯಕನನ್ನಾಗಿ ಯಾರ ಒಂದು ವೇಷಿತ್ತು ಅಂತ ನಾಯಕನನ್ನಾಗಿ ಯಾರಿಗೆ ಮಾಡ್ತಿದ್ರಾಗ ಚಾಣಕ್ಯನೇ ನಾಯಕನಾಗಿದ್ದ. ಮತ್ತೆ ಇಲ್ಲಿ ಬಂದು ವಿಲನ್ ಯಾರಿದ ಅಂತ ಧನನಂದ. ಈ ಒಬ್ಬ ಮಧ್ಯೆ ಆಗಿರ್ತಕ್ಕಂಥ ಒಂದು ಕೃತಿನೇ ಏನಪ್ಪಾ ಅಂತ ಕೇಳಿದ್ರೆ ಧನನಂದ ಏನಿದ್ದಿಲ್ಲ, ಈ ಒಬ್ಬ ಮಧ್ಯೆ ಆಗಿರ್ತಕ್ಕಂಥ ಜಗಳನೇ ಏನಾಗುತ್ತೆ ಅಂತ ಕೇಳಿದ್ರೆ ಈ ಒಂದು ಮುದ್ರಾಕ್ಷಸ ಆಗಿರ್ತದೆ. ಅದಕ್ಕಾಗಿ ಈ ವಿಷಯದತ್ತನ ನೆನಕಿರ್ತದೆ ಭಾರತದ ಕರ್ನೆಲ್ ಅಂತ ಹೇಳ್ಕೊಟ್ಟಿರ್ತಾರೆ. ಭಾರತದ ಕರ್ನೆಲ್ ಅಂತ ಕೂಡ ಏನ್ ಮಾಡ್ತಾರೆ ಇದನ್ಗೆ ಕರೀತಾರೆ. ಭಾರತದ ಕರ್ನೆಲ್ ಅಂತ ಕೂಡ ಕರೀತಾರೆ. ಈತನ ಇನ್ನೊಂದು ಕೃತಿ ಅದು ದೇವಿ ಚಂದ್ರಗುಪ್ತ. ಈತನ ಇನ್ನೊಂದು ಕೃತಿ ವಿಶಾಖದತ್ತನ ಇನ್ನೊಂದು ಕೃತಿ ಅದು ದೇವಿ ಚಂದ್ರಗುಪ್ತ. ಇವೆಲ್ಲ ಎಲ್ಲಿದ್ದು ಅಂತ ಕೇಳ್ತಾ ಹೋದಾಗ ಗುಪ್ತರ ಬಗ್ಗೆ ಹೇಳ್ತಾ ಇರೋದು. ಇದು ಯಾರ ಬಗ್ಗೆ ಹೇಳ್ತಾರೆ? ಗುಪ್ತರ ಬಗ್ಗೆ ಹೇಳ್ತಾರೆ. ಎಲ್ಲ ಗುಪ್ತರ ಕಾಲದ ಇದ್ದಿದ್ದೇ ಹೇಳ್ತಾ ಇದ್ದೀನಿ ನಿಮ್ಗೆ ನಾನು. ಓಕೆನಾ? ಚಂದಾಗಿ ಏನ್ ಮಾಡ್ಕೋಬೇಕು? ಇದು ಮಾಡ್ಕೋಬೇಕು. ಭಾರವಿ ಬರೆದಿರ್ತಕ್ಕಂಥದ್ದು ಕಿರಾತಾರ್ಜುನೀಯ ಮಹಾಕಾವ್ಯ. ಓಕೆ, ಭಾರವಿ ಬರೆದಿರ್ತಕ್ಕಂಥದ್ದು ಯಾವುದು ಅಂತಿದ್ರೆ ಕಿರಾತಾರ್ಜುನೀಯ ಯಾರ್ದು ಅಂತಿದ್ರೆ ಭಾರವಿ ಬರೆದಿರ್ತಕ್ಕಂಥದ್ದು ಯಾವುದು? ಕಿರಾತಾರ್ಜುನೀಯ ಗೊತ್ತಿರಬೇಕು. ರೈಟ್. ಹಾಗಾದ್ರೆ ನೆಕ್ಸ್ಟ್ ಇನ್ನೊಬ್ಬ ಯಾವಪ್ಪ ಅಂತ ಹೇಳಿದಾಗ ಗೊತ್ತಿರಲಿ, ಕೌಂಡಕ ಅಂತ ವ್ಯಕ್ತಿ ಬರ್ತಾನೆ ನೋಡಿ. ಕೌಂಡಕ ಎಂಬ ವ್ಯಕ್ತಿ ಬರ್ತಾನ. ಈತನ ಬಗ್ಗೆ ಈತನು ಬರೆದ ಕೃತಿ ಯಾವುದು ಅಂತ ಹೇಳಿದ್ರೆ ಕೌಂಡಕ ಅಂತ ವ್ಯಕ್ತಿ ಬರ್ತಾರೆ. ಈತನು ಬರೆದಿರ್ತಕ್ಕಂಥ ಒಂದು ಕೃತಿ ಯಾವುದು? ನೀತಿ ಸಾರ. ಯಾವ ಸಾರ? ನೀತಿ ಸಾರ. ರೈಟ್, ನೀತಿ ಸಾರ ಅಂತ ಬರ್ತದೆ. ಓಕೆ, ನೆಕ್ಸ್ಟ್ ಇನ್ನೊಬ್ಬ ವ್ಯಕ್ತಿ ಯಾಕಪ್ಪ ಅಂದ್ರೆ ಶುದ್ರಕ ಅಂತ ಬರ್ತಾನೆ ರೀ. ಶುದ್ರಕ, ಇದು ಕೇಳಿರ್ಬೋದು ನೀವು ಕೃತಿ ಈತನ ಬಗ್ಗೆ. ಶುದ್ರಕ ಈತನ ಬರೆದ ಕೃತಿ ಯಾವುದು? ಮೂರ್ಛಕಟಿಕ ಅಂತ. ಸೊ ಮೂರ್ಛಕಟಿಕ ಈತನ ಕೃತಿ ಯಾವುದು? ಮೂರ್ಛಕಟಿಕ ಅಂತ. ಸೊ ಇದು ಯಾವುದು ಅಂತ ಮೂರ್ಛಕಟಿಕ ಇದು ಏನದ ಅಂತ ಹೇಳಿದ್ರೆ ಇದು ಸಂಸ್ಕೃತ ನಾಟಕದ. ಇದು ಏನದ? ಸಂಸ್ಕೃತ ನಾಟಕ. ಇದೇನಾದ್ರು ಸಂಸ್ಕೃತ ನಾಟಕವಾಗಿರತಕ್ಕಂಥದ್ದು. ಓಕೆ, ಇನ್ನು ವಿಷ್ಣು ಶರ್ಮಾ ಅಂತ ಬರ್ತಾನೆ ನೋಡಿ ಒಬ್ಬ ವ್ಯಕ್ತಿ. ಯಾಕಂದ್ರೆ ವಿಷ್ಣು ಶರ್ಮಾ ಅಂತ ಬರ್ತಾನೆ. ಸೊ ಹೆಚ್ಚು ಭಾಷೆಗೆ ಗ್ರಂಥವಾಗಿದೆ ಈತನ ಕೃತಿ ವಿಷ್ಣು ಶರ್ಮಾ. ಹಾಗಾದ್ರೆ ವಿಷ್ಣು ಶರ್ಮನ ಒಂದು ಕೃತಿ ಯಾವುದು ಅಂತಂದ್ರೆ ಪಂಚತಂತ್ರ ಅಂತ ಇರ್ತಾವೆ ನೋಡ್ರಿ ಈತನ ಕೃತಿ. ವಿಷ್ಣು ಶರ್ಮ ಈತನ ಕೃತಿ ಪಂಚತಂತ್ರ. ಇದರ ಕೃತಿ ಯಾವುದು? ಪಂಚತಂತ್ರ ಅಂತ ಇರ್ತದ. ಹಾಗಾದ್ರೆ ಇದು ಜಗತ್ತಿನಲ್ಲಿ ಅತಿ ಹೆಚ್ಚು ಭಾಷೆಯಂತಗೊಂಡಿರ್ತಕ್ಕಂಥ ಎರಡನೇ ಗ್ರಂಥವಾಗಿದೆ. ಮೊದಲನೇ ಗ್ರಂಥ ಯಾವುದು? ಬೈಬಲ್. ಓಕೆನಾ? ಇದು ಏನಪ್ಪ ಅಂದ್ರೆ ಎರಡನೇ ಗ್ರಂಥ ಏನಾಗದ ಅತಿ ಹೆಚ್ಚು ಭಾಷೆಗೆ ಏನಾಗದ ಅಂತಂದ್ರೆ ಭಾಷಾಂತರವಾಗಿದೆ.
ಓಕೆನಾ, ಭಾಷಾಂತರವಾಗಿರ್ತಕ್ಕಂಥದ್ದು. ರೈಟಾ? ಓಕೆ. ಮತ್ತು ಇನ್ನೊಂದೇನಪ್ಪ ಅಂತ ಕೇಳಿದಾಗ ಗೊತ್ತಿರಬೇಕು, ನಿಮ್ಗೆ ಆರ್ಯಭಟ ಬಗ್ಗೆ ಮೊನ್ನೆ ಹೇಳಿದೆ ನಾನು. ಓಕೆ, ನಿಮ್ಗೇನಪ್ಪ ಮೊನ್ನೆ ಆರ್ಯಭಟನ ಬಗ್ಗೆ ಹೇಳಿದ್ದೆ. ಸೊ ಗೊತ್ತಿರಬೇಕು ಆರ್ಯಭಟ ಬಗ್ಗೆ ಏನಪ್ಪ ಅಂದ್ರೆ ನಿಮಗೆ ನಾನು ಮೊನ್ನೆ ಆರ್ಯಭಟಿ ಎಂಬ ಅಂತ ಹೇಳಿದ್ದೆ. ಸೊ ಗಣಿತ ಶಾಸ್ತ್ರಜ್ಞ ಅಂತ ಹೇಳಿದ್ದೆ, ಖಗೋಳ ಶಾಸ್ತ್ರಜ್ಞ ಅಂತ ಕೂಡ ಹೇಳಿದ್ದೆ. ರೈಟ್ ರೀ? ಓಕೆ, ಅದ್ರ ಬಗ್ಗೆ ಈಗ ಹೇಳಕ್ ಹೋಗಲ್ಲ. ಸೊ ನೆಕ್ಸ್ಟ್ ಏನಪ್ಪ ಬ್ರಹ್ಮಗುಪ್ತ ಅಂತ ವ್ಯಕ್ತಿ ಇರ್ತಾನೆ ನೋಡ್ರಿ. ಯಾವ ಗುಪ್ತ ಅಂದ್ರೆ ಬ್ರಹ್ಮಗುಪ್ತ ಎಂಬ ವ್ಯಕ್ತಿ ಇರ್ತಾನೆ. ಈತನ ಒಂದು ಕೃತಿಗಳು ಯಾವಪ್ಪ ಅಂತ ಕೇಳಿದಾಗ ಬ್ರಹ್ಮಗುಪ್ತಂದು ಬ್ರಹ್ಮ ಸ್ಫಟಿ ಸಿದ್ಧಾಂತ ಅಂತ ಒಂದು ಇರ್ತದೆ. ಯಾವುದು? ಬ್ರಹ್ಮ ಸ್ಫಟಿ ಸಿದ್ಧಾಂತ. ಇಲ್ಲೇ ಬರ್ತಂತೊಳಗೆ ಬ್ರಹ್ಮ ಸ್ಫಟಿ ಸಿದ್ಧಾಂತ. ಬ್ರಹ್ಮ ಸ್ಫಟಿ ಸಿದ್ಧಾಂತ. ಈತನು ಶೂನ್ಯವನ್ನು ಕಂಡುಹಿಡಿದ. ಈತನೇನಪ್ಪ ಅಂತ ಕೇಳಿದ್ರೆ ಶೂನ್ಯ ಅಂತ ಗೊತ್ತಾಯ್ತಲ್ಲ, ಜೀರೋ. ಶೂನ್ಯವನ್ನು ಮಾಡಿದ ಶೂನ್ಯ ಬೆಲೆಯನ್ನು ಪರಿಚಯ ಮಾಡಿಕೊಟ್ಟಿದ್ದ ಮೊಟ್ಟ ಮೊದಲಿಗೆ ಶೂನ್ಯ ಬೆಲೆ ಉಪರೆ. ಇದರ ಬೆಲೆ ಏನಿಲ್ಲ, ಅದು ಕೂಡ ಇದ್ರ ಮುಂದೆ ಒಂದು ಏನಾದ್ರು ಬತ್ತಪ್ಪ ಅಂದ್ರೆ ಅದು ಬೆಲೆ ಜಾಸ್ತಿ ಆಗಿರ್ತದ. ಕ್ಲಿಯರ್? ಓಕೆ. ಇನ್ನೊಬ್ಬ ಈತನ ಲಲಿತ ದೇವ ಅಂತ. ಓಕೆನಾ? ಈತನ ಒಂದು ರೋಮಕ ಸಿದ್ಧಾಂತ ಈತನ ಕೃತಿ ಲಲಿತ ದೇವ. ಇದರ ಬಗ್ಗೆ ಮೊನ್ನೆ ಹೇಳಿದ್ದೀನಿ ನಾನು, ರೋಮಕ ಸಿದ್ಧಾಂತ. ಇದರ ಬಗ್ಗೆ ಹೇಳಿದೆ, ರೋಮಕ ಸಿದ್ಧಾಂತ ಅಂತ. ಇದನ್ನು ಸೈದ್ಧಾಂತಿಕ ಗುರುವಾಗಿದ್ದ. ಈತನನ್ನು ಏನು ಕರಿತಿದ್ರು ಅಂತ ಕೇಳಿದಾಗ ಈತನನ್ನು ಸೈದ್ಧಾಂತಿಕ ಗುರು ಎಂದು ಕರಿತಿದ್ರು. ಸೈದ್ಧಾಂತಿಕ ಗುರು ಎಂದು ಕರೆಯುತ್ತಿದ್ರು. ಕರೆಕ್ಟಾಗಿ ಗೊತ್ತಿದ್ರು. ಇನ್ನೊಂದು ಭವಭೂತಿ ಅಂತ ವ್ಯಕ್ತಿ ಇರ್ತಾರೆ. ಯಾವ ಭೂತಿ? ಭವಭೂತಿ. ಈತನ ಒಂದು ಕೃತಿ ಯಾವ್ದಪ್ಪ ಅಂತ ಕೇಳಿದಾಗ ಉತ್ತರ ರಾಮಚರಿತೆ ಅಂತ. ಉತ್ತರ ರಾಮಚರಿತೆ. ಇವೆಲ್ಲ ಇಂಪಾರ್ಟೆಂಟ್, ಎಲ್ಲ ಕೇಳಿರ್ತಕ್ಕಂಥದ್ದು. ಮತ್ತೆ ಸುಮ್ಮನೆ ಬರ್ಕೊಳ್ಳೋದಿಲ್ಲ, ಎಲ್ಲ ಬರ್ಕೋಬೇಕು. ರೈಟಾ? ಇನ್ನೊಬ್ಬ ವೇತಾಳ ಭಟ್ಟ ಅಂತ ಇರ್ತಾನೆ. ವೇತಾಳ ಭಟ್ಟ. ಇನ್ನು ಭಾಳ ಅದಾವ, ಅಂದ್ರೆ ಇಷ್ಟು ನಮಗೇನಪ್ಪ ಸ್ಯಾಟಿಸ್ಫೈಡ್ ಆಗ್ತದೆ ಅಂತ ಹೇಳ್ತೀವಿ. ಬರ್ತೀನಿ ಎಷ್ಟು ಬೇಕಷ್ಟು. ವೇತಾಳ ಭಟ್ಟ ಮಂತ್ರಶಾಸ್ತ್ರ ಅಂತ ಬರೆದಿರ್ತಾನೆ. ಯಾವ ಶಾಸ್ತ್ರ? ಮಂತ್ರಶಾಸ್ತ್ರ. ರೈಟಾ? ಇನ್ನೊಬ್ಬ ಇರ್ತಾನೆ ನೋಡೋದು ವರ ರುಚಿ ಅಂತೇಳಿ. ವರ ರುಚಿ ಹಿಂದೆ ಬರ್ತೀನಿ ನೋಡೋದು ಇಲ್ಲಲ್ಲ. ಓಕೆ, ವರ ರುಚಿ ಅಂತ ಇರ್ತದ. ಸೊ ವರ ರುಚಿ ಯಾವ್ದಕ್ಕೆ? ವ್ಯಾಕರಣ ಅಂತ ಬರ್ತಿರ್ತಾನೆ. ವರಚಿ ಬಂದು ವ್ಯಾಕರಣ. ಇನ್ನು ವಸುದೇವ ಅಂತ ಇರ್ತಾರೆ. ಅಭಿಧಮ್ಮ ಕೋಶ ಅಂತ ಬರ್ತಿರ್ತಾರೆ. ಇದು ಗುಪ್ತರ ಕಾಲದಲ್ಲಿ ರಚನೆಗೊಂಡಿರ್ತಕ್ಕಂಥ ಪಾಳಿ ಭಾಷೆ ಬೌದ್ಧ ಗ್ರಂಥಗಳಾಗಿವೆ. ಎರಡು ಬರ್ತಾವಣದಲ್ಲಿ. ಇನ್ನು ಒಂದ್ ಯಾವ್ದು ಅಂದ್ರೆ ಇಲ್ಲಿ ಸ್ವಲ್ಪ ನೋಡಿ ಬರ್ಕೋದು, ವಸುಬಂಧ ಅಂತ ಒಬ್ಬ ವ್ಯಕ್ತಿ ಬರ್ತಾನೆ. ವಸುಬಂಧ. ಇನ್ನೊಬ್ಬ ವ್ಯಕ್ತಿ ಬರ್ತಾನೆ, ಯಾವಪ್ಪ ಅಂತ ಹೇಳಿದಾಗ ಬುದ್ಧಘೋಷ ಅಂತ ಇರ್ತದೆ. ಬುದ್ಧಘೋಷ ಅಂತ ಇರ್ತದೆ. ಸೊ ಈ ವಸುಬಂಧ ಕೃತಿ ಯಾವ್ದಕ್ಕೆ? ಅಭಿಧಮ್ಮ ಕೋಶ. ಅಭಿಧಮ್ಮ ಕೋಶ ಅಂತ ಇರ್ತದೆ. ರೈಟ್? ಇನ್ನು ಈತನ ವಿಶುದ್ಧ ಮಗ ಅಂತ ಇರ್ತದೆ. ಈತನ ಒಂದು ಯಾವುದು? ವಿಶುದ್ಧ ಮಗ. ವಿಶುದ್ಧ ಮಗ ಅಂತ ಇರ್ತದೆ. ರೈಟ್? ಇನ್ನೊಂದು ಗೊತ್ತಿರಲಿ, ಇವು ಎರಡು ಕೃತಿಗಳೇನದಲ್ಲ, ಈ ಎರಡು ಕೃತಿ ಒಂದು ಉಲ್ಲೇಖ ನೋಡಿದ್ರಪ್ಪ ಅಂತಂದ್ರೆ ಈ ಗುಪ್ತರ ಕಾಲದಲ್ಲಿ ರಚನೆಗೊಂಡಿರ್ತಕ್ಕಂಥ ಪಾಳಿ ಭಾಷೆಯ ಬೌದ್ಧ ಗ್ರಂಥಗಳಾಗಿವೆ. ಗುಪ್ತರ ಕಾಲದಲ್ಲಿ ರಚನೆಗೊಂಡಿರ್ತಕ್ಕಂಥ ಪಾಳಿ ಭಾಷೆಯ ಬೌದ್ಧ ಗ್ರಂಥಗಳಾಗಿವೆ. ಕ್ಲಿಯರ್ ಆಗಿ ಗೊತ್ತಿತ್ತಾ? ಓಕೆ. ಇಷ್ಟೇನಪ್ಪ ಅಂತ ಕೇಳಿದಾಗ ಇಲ್ಲಿ ಇರ್ತಕ್ಕಂಥ ಯಾರ ಬಗ್ಗೆ ಇದೆಯಲ್ಲ, ವಾಸ್ತುಶಿಲ್ಪದ ಬಗ್ಗೆ ಗೊತ್ತಿ. ಓಕೆ ನೋಡ್ರಿ, ಇವೆಲ್ಲ ಏನಪ್ಪ ಸಾಹಿತ್ಯ. ಮತ್ತು ಇನ್ನೊಂದು ಗೊತ್ತಿರಬೇಕು, ಈ ಬ್ರಹ್ಮಗುಪ್ತ ಏನದನ್ನಲ್ಲ, ಸ್ವಲ್ಪ ನೋಡಿದ ಇದನ್ನ ಬಗ್ಗೆ. ಈ ಬ್ರಹ್ಮಗುಪ್ತನನ್ನ ಏನ್ ಕರಿತಾರ ಅಂತ ಕೇಳಿದ್ರೆ ಭಾರತದ ಬ್ರಹ್ಮಗುಪ್ತನನ್ನ ವೆರಿ ಇಂಪಾರ್ಟೆಂಟ್, ಭಾರತದ ನ್ಯೂಟನ್ ಅಂತ ಹೇಳಿ ಕರೀತಾರೆ. ಭಾರತದ ನ್ಯೂಟನ್ ಅಂತೇಳಿ ಕೂಡ ಏನ್ ಮಾಡ್ತಾರೆ, ಇದನ್ನ ಕರೀತಾರೆ. ಸೊ ಇದೇನಪ್ಪ ನೆನಪಿರಬೇಕು. ರೈಟಾ? ಭಾರತ ನ್ಯೂಟನ್ ಅಂತ ಕರೀತಾರೆ. ಇನ್ನೊಂದು ಏನಪ್ಪ ಅಂದ್ರೆ ನ್ಯೂಟನ್ ಗುರುತ್ವಾಕರ್ಷಣ ಸಿದ್ಧಾಂತ ಅಳವಡಿಕೆಯಲ್ಲಿ ಇರೋದ್ರಿಂದ ಈತನಿಗೆ ಭಾರತ ನ್ಯೂಟನ್ ಅಂತ ಕೂಡ ಏನ್ ಮಾಡ್ತಾರೆ ಕರೀತಾರೆ. ಇದು ಬಹಳ ಇಂಪಾರ್ಟೆಂಟ್, ನೆನಪಿರಬೇಕು. ಓಕೆ, ಭಾರತ ನ್ಯೂಟನ್ ಅಂತ ಕೂಡ ಏನ್ ಮಾಡ್ತಾರೆ ಕರೀತಾರೆ. ಇನ್ನೊಬ್ಬ ಬರ್ತಾನೆ ಚರಕ ಅಂತೇಳಿ. ಮತ್ತು ಇದು ಚರಕ ಸಂಹಿತೆ ಅಂತ ಹೇಳಿದ್ದು. ಸೊ ಗೊತ್ತಿರಬೇಕು, ಈ ಚರಕ ಸಮಿತಿ ಏನ್ ಮಾಡ್ತದ ಅಂತಂದ್ರೆ ಈ ಕೃತಿ ಏನದ ಅಂತಂದ್ರೆ ಈ ಚರಕ ಸಮಿತಿ ಕೃತಿ ಏನದಲ್ಲ, ಇದು 127 ವಿಧದ ರೋಗಗಳಿಗೆ ಚಿಕಿತ್ಸೆ ಪರಿಹಾರ ನೀಡುತ್ತಾರೆ. 127 ವಿಧದ ರೋಗಗಳಿಗೆ ರೋಗಿಗಳಿಗೆ ಏನ್ ಮಾಡ್ತದ? ಚಿಕಿತ್ಸೆಯನ್ನು ನೀಡುತ್ತದೆ ನೋಡಿ.
ಚಿಕಿತ್ಸೆಯನ್ನು ನೀಡುತ್ತದೆ. ಇದು ಗೊತ್ತಿರಬೇಕು. ಮತ್ತೆ ಇನ್ನೊಂದು ಗೊತ್ತಿರಬೇಕು ಏನಪ್ಪಾ ಅಂತಂದ್ರೆ, ಮುಖ್ಯವಾಗಿ ಏನಪ್ಪಾ ಅಂತಂದ್ರೆ ವಾತ ಆಗಿರ್ಬೋದು, ಪಿತ್ತ ಆಗಿರ್ಬೋದು, ಕಫಗಳಿಗೆ ಏನಪ್ಪಾ ಅಂದ್ರೆ ಚಿಕಿತ್ಸೆ ನೀಡಲಾಗುತ್ತದೆ. ಇದನ್ನು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಇನ್ನೊಬ್ಬ ಸುಶ್ರುತ ಅಂತೇಳಿ, ಓಕೆ, ಇನ್ನೊಬ್ಬತನ ಸುಶ್ರುತ ಅಂತೇಳಿ ನಿಮ್ಗೆಲ್ಲವನ್ನು ಬಹಳ ಇಂಪಾರ್ಟೆಂಟ್ ಬರ್ಸ್ತಾ ಇದ್ದೀನಿ, ಬರ್ಕೋಬೇಕೆ. ಮತ್ತೆ ವೇಸ್ಟ್ ಮಾಡ್ಕೋಬಾರ್ದು, ಯಾಕಂದ್ರೆ ಪಟ್ಟಿದ ಪ್ರಯತ್ನ ಏನಾಗ್ಬೋದು, ವೇಸ್ಟ್ ಆಗ್ಬಾರ್ದು ಅಷ್ಟೇ. ಅದಕ್ಕೆ ಸುಶ್ರುತ ಅಂತ ಬರ್ತಲ್ಲ, ಈ ಭಾರತದ ಈತನಿಗೆ ಏನಕ್ಕೆ ಹೇಳ್ತಾರೆ ಅಂತಂದ್ರೆ, ಈತನಿಗೆ ಭಾರತದ ಪ್ಲಾಸ್ಟಿಕ್ ಸರ್ಜರಿಯ ಪಿತಾಮಹ ಅಂತ ಕೇಳ್ತಾರೆ. ನಿಮ್ಗೆ ನಾನು ಒಂದೇ ಪೆನ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ಯಾಕಂದ್ರೆ ಪೆನ್ ಯೂಸ್ ಮಾಡೋಷ್ಟು ಸುಮ್ಮನೆ ಇದು ಬೇಡ. ಪ್ಲಾಸ್ಟಿಕ್ ಸರ್ಜರಿಯ ಪಿತಾಮಹ ಅಂತ ಕರಿತಾರೆ ಈತನಿಗೆ. ಏನ್ ಕರಿತಾರೆ? ಪ್ಲಾಸ್ಟಿಕ್ ಸರ್ಜರಿಯ ಒಂದು ಪಿತಾಮಹ ಅಂತ ಕೂಡ ಏನ್ ಮಾಡ್ತಾರೆ, ಈತನನ್ನ ಕರೀತಾರೆ. ಯಾರಿಗೆ? ಸುಶ್ರುತ. ಈತನ ಕೃತಿ ಯಾವುದು ಅಂತ ಕೇಳಿದ್ರೆ ಸುಶ್ರುತ ಅಥವಾ ಸುಶ್ರುತ ಸಂಹಿತೆ. ಇಲ್ಲೇ ಬರೆದು ಬಿಡ್ತೀನಿ ಕೆಳಗ, ಸುಶ್ರುತ ಸಂಹಿತೆ. ಓಕೆ, ಇದು ಕೂಡ ಗೊತ್ತಿರಬೇಕು. ಓಕೆ ರೈಟಾ. ಇನ್ನೊಂದು ಗೊತ್ತಿರ್ಬೇಕಂದಾಗ, ಯುದ್ಧದಲ್ಲಿ ಅಂಗಾಂಗಗಳು ಕಳೆದುಕೊಂಡ್ರೆ ಮರು ಜೋಡಣೆ ಮಾಡ್ತಿದ್ದೇವ. ಇವ ಏನಪ್ಪಾ ಅಂದ್ರೆ, ಒಂದ್ ವೇಳೆ ಸೈನಿಕರು ಯುದ್ಧದಲ್ಲಿ ಏನಪ್ಪ ಕೈ ಆಗಿರ್ಬೋದು, ಕಾಲಾಗಿರ್ಬೋದು, ಅಥವಾ ಅಂಗಾಂಗಗಳು ಕಳೆದುಕೊಂಡರೆ ಅದಕ್ಕೆ ಏನ್ ಮಾಡ್ತಿದ್ದ ಅಂತ ಕೇಳಿದ್ರೆ, ಕಳೆದುಕೊಂಡರೆ ಜೋಡಣೆಗಳನ್ನು ಮಾಡ್ತಿದ್ದ. ಜೋಡಣೆ ಮಾಡ್ತಿದ್ದ. ಓಕೆ, ಇದು ಏನಪ್ಪ ಅಂದ್ರೆ ನಮಗೆ ಗೊತ್ತಿರಬೇಕು. ಇಲ್ಲಿ ವರಾಮಿ ಏನಪ್ಪ ಅಂದ್ರೆ ಆಲ್ಮೋಸ್ಟ್ ನಿಮ್ಗೆ ಏನ್ ಮಾಡ್ತೀನಿ, ಆಲ್ಮೋಸ್ಟ್ ಹೇಳಿಬಿಟ್ಟಿದ್ದೀನಿ ಅಂತ. ಇಲ್ಲಿ ಇನ್ನೊಂದು ಗೊತ್ತಿರ್ಬೇಕು ಅಂತ ಕೇಳಿದ್ರೆ, ಏನ್ ಗೊತ್ತಿರ್ಬೇಕಾ, ಇಲ್ಲಿ ಮೆರೋಲಿ ಕಬ್ಬಿಣ ಸ್ತಂಭ ಶಾಸನ ನೋಡಿ. ಇಲ್ಲೊಂದು ಇವ ಕಾಲದ ಕಂಡು ಬರ್ತೇನೆ ಅಂದ್ರೆ ಮೆರೋಲಿ ಕಬ್ಬಿಣ ಸ್ತಂಭ ಶಾಸನ ಮೆರೋಲಿ ಕಬ್ಬಿಣ ಸ್ತಂಭ ಶಾಸನ ಅಂತ ಬರ್ತದೆ. ಓಕೆ, ಈ ಶಾಸನ ಏನಪ್ಪಾ ಅಂತಿದ್ರೆ, ಈ ಶಾಸನ ಎಲ್ಲೆಲ್ಲ ಅಂತಿದ್ರೆ ಕುತುಬ್ ಮಿನಾರದ ಆವರಣದಲ್ಲಿದೆ. ಈ ಶಾಸನ ಎಲ್ಲ ಕೇಳಿದ್ರೆ ಕುತುಬ್ ಮಿನಾರದ ಆವರಣದಲ್ಲಿದೆ. ಈ ಶಾಸನ ಇಲ್ಲದ ಕುತುಬ್ ಮಿನಾರದ ಒಂದು ಆವರಣದಲ್ಲಿದ ಅಂತ ಹೇಳ್ತೀವಿ. ಓಕೆನಾ. ಈ ಶಾಸನ ಏನಪ್ಪ ಅಂದ್ರೆ ಯಾರು ಹೊಡಿಸಿದ್ರು ಅಂತಿದ್ರೆ, ಚಂದ್ರಗುಪ್ತ ಹೊಡಿಸಿದ ಶಾಸನ ಇದು. ಚಂದ್ರಗುಪ್ತ ಹೊರಡಿಸಿದ ಶಾಸನ. ಚಂದ್ರಗುಪ್ತ ಹೊಡಿಸಿದ ಶಾಸನ ಇದು. ಇಷ್ಟು ವರ್ಷವಾದರೂ ಕೂಡ ಏನಪ್ಪಾ ಅಂದ್ರೆ, ಇದು ಮೆರೋಲಿ ಸ್ತಂಭ ಶಾಸನ ಇಷ್ಟು ಅವಾಗ ಹೊಡಿಸಿದ್ದು ಇಷ್ಟು ವರ್ಷ ಆಯ್ತು. ಸುಮಾರು ವರ್ಷ ಆದ್ರೂ ಕೂಡ ಏನಪ್ಪಾ ಅಂತ ಕೇಳಿದಾಗ, ಈ ಶಾಸನಕ್ಕೆ ಏನಾಗಿಲ್ಲ ಅಂತಂದ್ರೆ, ಈ ಕಬ್ಬಿಣ ಸ್ತಂಭ ಶಾಸನಕ್ಕೆ ಯಾವುದೇ ರೀತಿಯ ಒಂದು ತುಕ್ಕು ಹಿಡಿದಿಲ್ಲ. ಹಂಗಾದ್ರೆ ನೋಡಿ ಎಂತ ಒಂದು ಟೆಕ್ನಿಷಿಯನ್ ಬೆಳೆಸಬೇಕು ಅವರು. ಓಕೆನಾ. ಇದೊಂದು ಏನ್ ಹೇಳ್ಕೊಡ್ತದ ಗೊತ್ತೇನು, ಗುಪ್ತರ ಕಾಲದ ಲೋಹ ಶಾಸ್ತ್ರದ ಬಗ್ಗೆ ಏನಪ್ಪಾ ಅಂದ್ರೆ ಹೇಳ್ಕೊಡ್ತದ. ಗುಪ್ತರ ಕಾಲದ ಏನ್ ಹೇಳ್ಕೊಡ್ತದ, ಲೋಹ ಶಾಸ್ತ್ರದ ಬಗ್ಗೆ. ಬಹಳ ಇಂಪಾರ್ಟೆಂಟ್ ನೋಡೋದು, ಲೋಹ ಶಾಸ್ತ್ರದ ಬಗ್ಗೆ ಹೇಳ್ಕೊಡೋ ಒಂದು ಯಾವ್ದಾದ್ರು ಶಾಸನ ಇತ್ತು, ಅದು ಮೆರೋಲಿಯ ಕಬ್ಬಿಣ ಸ್ತಂಭ ಶಾಸನ ಅಂತ ಹೇಳ್ತೀವಿ. ಓಕೆ, ಇದನ್ನು ಕೂಡ ಗೊತ್ತಿರಬೇಕು. ಈ ಸ್ತಂಭ ಶಾಸನ ಅಂತ ಬಂದಾಗ, ಇದು ಒಂದ್ ವೇಳೆ ಎಷ್ಟದ ಅಂತ ಕೇಳ್ತಾ ಹೋದ್ರೆ, ಇದು ಸರ್ ಎಷ್ಟದ ಅಂತ ಕೇಳಿದಾಗ ಗೊತ್ತಿರ್ಬೇಕು ನಿಮ್ಗೆ. 23.8 ಅಡಿ ಎತ್ತರದ ನೋಡೋದು ಮೆರೋಲಿ ಸ್ತಂಭ ಶಾಸನ. ಎಷ್ಟದ ಅಂತ ಕೇಳಿದ್ರೆ 23.8 ಅಡಿ ಎತ್ತರದ. 8 ಅಡಿ ಏನದ ಎತ್ತರದ. ಇನ್ನೊಂದು ಗೊತ್ತಿರ್ಬೇಕು, ಇದು ಎಷ್ಟು ವೇಟ್ ಅದ ಅಂತಿದ್ರೆ 6,000 kg ಅದ. ಇದು ನೋಡಿ ಯಾವ ರೀತಿ ಇರ್ಬೇಕು. 6,000 kg ಅಂತಂದ್ರೆ 6 ಟನ್ ತೂಕ ಹೊಂದಿದೆ. ಆಯ್ತಾ. ಶಾಸನದ ತಳವಿನ್ಯಾಸ ಏನಪ್ಪಾ ಅಂತಂದ್ರೆ, ತಳವಿನ್ಯಾಸ ಗೊತ್ತಿದಲ್ಲ ಅಂದ್ರೆ ಕೆಳಗಡೆ ಎಟ್ಟದ ಅಂತಂದ್ರೆ 16 ಅಡಿ ಅದ. ಕೆಳಗಡೆ ಎಷ್ಟದ? 16 ಅಡಿ, 16.5 ಅಡಿ ಏನಪ್ಪಾ ಕೆಳಗಡೆ ಐತಿ. ಇದನ್ನು ಕೂಡ ಗೊತ್ತಿರ್ಬೇಕು. ಆಯ್ತಾ. ಏನಪ್ಪಾ ಅಂದ್ರೆ, ಇನ್ನೊಂದು ಏನಪ್ಪಾ ವಿಶೇಷ ಅಂದ್ರೆ, ಇವಾಗ ಒಂದು ಚಿತ್ರಕಲೆ ಬಗ್ಗೆ ಏನಪ್ಪಾ ಅಂತ ಕೇಳಿದಾಗ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಈ ಚಿತ್ರಕಲೆ ಬಗ್ಗೆ ಎಷ್ಟು ನೋಡಿ, ಆಮೇಲೆ ನೆಕ್ಸ್ಟ್ ಮುಂದಿನ ಕ್ಲಾಸ್ ನಾವು ಮುಂದೆ ಮಾಡೋಣ ಅಂತಕ್ಕಂಥದ್ದು. ಚಿತ್ರಕಲೆ ಬಗ್ಗೆ ಇವಾಗ ಒಂದು ಚಿತ್ರಕಲೆ. ಓಕೆ, ಗುಪ್ತರು ಏನ್ ಮಾಡ್ಬೇಕಂದ್ರೆ, ಚಿತ್ರಕಲೆಗೂ ಕೂಡ ಏನ್ ಮಾಡಿದ್ರು ಅಂತ ಕೇಳಿದ್ರೆ, ಚಿತ್ರಕಲೆಗೆ ಪ್ರೋತ್ಸಾಹವನ್ನು ನೀಡಿದ್ರು. ಚಿತ್ರಕಲೆಗೆ ಏನ್ ಮಾಡಿದ್ರು ಅಂತ ಕೇಳಿದ್ರೆ, ಅತಿ ಹೆಚ್ಚಾಗಿ ಏನ್ ಮಾಡಿದ್ರು, ಪ್ರೋತ್ಸಾಹವನ್ನು ನೀಡಿದ್ದರು ಅಂತ ಬರ್ತದೆ. ಪ್ರೋತ್ಸಾಹವನ್ನು ಏನ್ ಮಾಡಿದ್ರು ಅಂತ ಕೇಳಿದ್ರೆ ನೀಡಿದ್ದರು ಅಂತ ಬರ್ತದೆ. ಯಾರು? ಗುಪ್ತರು ಅಂತ. ಓಕೆ, ಇಲ್ಲಿ ಗೊತ್ತು. ಇವರ ಕಾಲದಲ್ಲಿ ಏನಾಗಿತ್ತು ಅಂತಂದ್ರೆ, ಈ ನಿಮ್ಗೆ ಮೊನ್ನೆ ನಾನು ಏನ್ ಮಾಡಿದೆ ಅಂದ್ರೆ, ಅಜಂತ ಗುಹಾಲಯಗಳ ಬಗ್ಗೆ ಹೇಳಿದೆ. 34 ಗುಹಾಲಯಗಳು ಕಂಡು ಬರ್ತಾವ ಅಂತ ಹೇಳಿ. ಹಾಗಾದ್ರೆ ಈ ಅಜಂತ ಗುಹಾಲಯದಲ್ಲಿ ಇವರ ಕಾಲದಲ್ಲಿ ಎಷ್ಟು ಕಂಡು ಬರ್ತಾವ ಅಂತಂದ್ರೆ, ಇವಾಗದು 6 ಗುಹಾಲಯಗಳು ಕಂಡು ಬರ್ತಾವ. ಗುಪ್ತರ ಒಂದು 6 ಗುಹಾಲಯಗಳು ಕಂಡು ಬರ್ತಾವ. ಗುಪ್ತರ ಕಾಲದ ಗುಹಾಲಯಗಳು. ಗುಪ್ತ ಕಾಲದ ಗುಹಾಲಯ 6 ಗುಹಾಲಯ ಅಲ್ಲಿ ಕಂಡು ಬರ್ತವೆ. ಗೊತ್ತಿರಬೇಕು. ಕ್ಲಿಯರ್. ಇನ್ನು ಏನಪ್ಪಾ ಅಂತ ಕೇಳಿದ್ರೆ, ಒಂದು ಯಾವ್ಯಾವ್ದು ಅಂತ ಕೇಳಿದ್ರೆ ಸ್ವಲ್ಪ ನೋಡೋದ್ರ ಬಗ್ಗೆ ಮಾಡ್ಕೊಂಡ್ಬಿಡ್ರಿ. 1ನೇ ಗುಹಾಲಯ ಅಂತ ಬರ್ತದೆ.
ಒಂದನೇ ಗೋವಾಲಯ. ಇಮ್ಮಡಿ ಪುಲಕೇಶಿಯ ರಾಯ ಬಾರಿಯ ಕುಸ್ರುವನ ಬಗ್ಗೆ ಏನಪ್ಪ ಅಂದ್ರೆ ಇದು ಹೇಳಿರ್ತಕ್ಕಂಥದ್ದು. ಮತ್ತು 10ನೇ ಗೋವಾಲಯ ಕಂಡುಬರ್ತದೆ ರೀ. ಇನ್ನೊಂದು 14ನೇ ಗೋವಾಲಯ, 17ನೇ ಗೋವಾಲಯ, 19ನೇ ಗೋವಾಲಯ ಮತ್ತು 2ನೇ ಗೋವಾಲಯ. ಓಕೆನಾ. ಈ ಗೋವಾಲಯ ಅಂದ್ರೆ ವಿಶ್ವ ಪ್ರಸಿದ್ಧಿ ಪಡೆದುಕೊಂಡಿವೆ ಅಂತ ಬರ್ತದೆ. ಕ್ಲಿಯರ್. ಓಕೆ ನೋಡಲಿ, 1ನೇ ಗೋವಾಲಯ ಆಗಿರ್ಬೋದು. ನಿಮ್ಗೆ ಇವೆಲ್ಲ ಬಗ್ಗೆ ಹೇಳಿನಿ. 1ನೇ ಗೋವಾಲಯ. ಓಕೆ. ಇನ್ನೆಷ್ಟು 2ನೇದು ಯಾವುದು ಅಂತ ಕೇಳಿದ್ರೆ 10ನೇ ಗೋವಾಲಯ. 10ನೇ ಗೋವಾಲಯ. ಸೊ 3ರಿಂದ 16ನೇ ಗೋವಾಲಯ. ಓಕೆ. 4ನೇದು 14ನೇ ಗೋವಾಲಯ ಏನು ಹೇಳ್ತದೆ ಇದು ಮರಣ ಮರಣಶಯನದಲ್ಲಿರುವ ರಾಣಿಯ ಚಿತ್ರ ಇರುತ್ತೆ ನೋಡಲಿ. ಓಕೆನಾ. ಇನ್ನು 17ನೇ ಗೋವಾಲಯ. ಎಷ್ಟನೇ ಗೋವಾಲಯ ಅಂತ ಕೇಳಿದ್ರೆ 17ನೇ ಗೋವಾಲಯ ಅಂತ ಬರ್ತದೆ. ಓಕೆನಾ. 17ನೇ ಗೋವಾಲಯ ಅಂತ ಬರ್ತದೆ. ಇನ್ನು 19ನೇ ಗೋವಾಲಯ ಅಂತ ಬರ್ತದೆ ರೀ. ಇನ್ನೊಂದು 19ನೇ ಗೋವಾಲಯ ಅಂತ ಬರ್ತದೆ. ಇನ್ನೊಂದು ಯಾವುದು ಅಂತ ಕೇಳಿದ್ರೆ 6ನೇದು 2ನೇ ಗೋವಾಲಯ ಅಂತ ಬರ್ತದೆ. ಕ್ಲಿಯರ್. ಇವೆಲ್ಲ ಗೋವಾಲಯ ಅಂದ್ರೆ ಇವಾಗ ಬುದ್ಧನ ಜೀವನ ಚರಿತ್ರೆ ಇರ್ತದೆ. ಇದೊಂದು ಯಾವುದು ಅಂತ ಕೇಳಿದ್ರೆ ಒಂದು ಬುದ್ಧನ ಜೀವನ ಚರಿತ್ರೆ ಬಗ್ಗೆ ಹೇಳ್ತದ. ಜೀವನ ಚರಿತ್ರೆ ಬಗ್ಗೆ ಏನಪ್ಪ ಅಂದ್ರೆ ಇದು ಹೇಳುವಂತ ಎಲ್ಲವನ್ನು ಕೂಡ ಒಂದು ಹೇಳ್ತದ. ಬಟ್ ಇವಾಗ ಹೇಳಲ್ಲ ಅವುಗಳೇನಪ್ಪ ಥಿಯರಿ ಕ್ಲಾಸಲ್ಲಿ ಮಾಡ್ತೀನಿ. ಎಲ್ಲಾ ಗೋವಾಲಯಗಳು ಎದಕ್ಕೆ ಸಂಬಂಧಪಟ್ಟವ ಅಂತ ಹೇಳ್ತೀವಿ. ಓಕೆನಾ. ನೋಡಿ 10ನೇ ಒಂದು ಗೋವಾಲಯ ಅಂತ ಬಂದಾಗ ಬುದ್ಧನ ಜನನ ಬಗ್ಗೆ ಹೇಳ್ತದೆ ಮತ್ತು ಇಂದ್ರಿಯ ಲೋಕದ ಚಿತ್ರಕಲೆ ಹಾಕುವ ಬಗ್ಗೆ ಹೇಳ್ತದ. ಸೊ 1ನೇ ಗೋವಾಲಯ ಏನ್ ಹೇಳ್ತಂದ್ರೆ ಇಮ್ಮಡಿ ಪುಲಕೇಶಿಯ ರಾಯಭಾರಿಯಾಗಿರ್ತಕ್ಕಂಥ ಕುಸುವನ ಬಗ್ಗೆ ಹೇಳ್ತದೆ. ಸ್ವಾಗತಿಸಿದ ಚಿತ್ರ ಹೇಳ್ತದ. ಓಕೆನಾ. ಇನ್ನು 16ನೇ ಗೋವಾಲಯ ಏನ್ ಹೇಳ್ತಂದ್ರೆ ಮರಣ ಶಯನದಲ್ಲಿರುವ ರಾಣಿಯ ಚಿತ್ರ ಹೇಳ್ತದ. 17ನೇ ಗೋವಾಲಯ ಏನಪ್ಪ ಅಂದ್ರೆ ಯಶೋಧರೆಯ ಏನಪ್ಪ ಅಂದ್ರೆ ಯಶೋಧರೆಯು ರಾವಣನನ್ನು ಬುದ್ಧನ ಕೈಯಲ್ಲಿ ಇಡುತ್ತಿರುವ ದೃಶ್ಯ ಕಂಡುಬರ್ತದೆ. ಇಲ್ಲಿ ಯಾವ 17 ಅಂತ ಕೇಳಿದ್ರೆ ಇಲ್ಲಿ ಯಶೋಧರ ಏನ್ ಮಾಡ್ತಿರ್ತಾಳೆ ಕೇಳಿದ್ರೆ ರಾಹುಲ್ಗೆ ಏನ್ ಮಾಡ್ತಾಳ ಬುದ್ಧನ ಕೈಯಲ್ಲಿ ಇಡುತ್ತಿರುವ ಒಂದು ದೃಶ್ಯ ಕಂಡುಬರ್ತದ. ಸೊ 19 ಅಂತ ಬಂದಾಗ ಬುದ್ಧನು ಗುರುವಾಗಿ ಕಪಿ ಯಾವುದೋ ಒಂದು ವಸ್ತುವಿಗೆ ಹೋಗಿರ್ತಾನಲ್ಲ ಎಲ್ಲಿ ಕಪಿಲ ವಸ್ತುವಿಗೆ ತೆಗೊಳ್ತಿದ್ದ ಚಿತ್ರ ಕಂಡುಬರ್ತದೆ. ಈ ರೀತಿ ಬುದ್ಧನ ಜೀವನ ಚರಿತ್ರೆ ಬಗ್ಗೆ ಕಂಡುಬರ್ತಕ್ಕಂಥದ್ದಪ್ಪ ಇಲ್ಲಿ ಕಂಡುಬರ್ತಾವ. ರೈಟ್. ಇನ್ನು ಕಲೆ ಮತ್ತು ಶಿಲ್ಪ ಅಂತ ಬಂದ ನೋಡಿದ್ರೆ ಸ್ವಲ್ಪ ಇಲ್ಲಿ ಏನಪ್ಪಾ ಅಂತ ಗೊತ್ತಿರ್ಬೇಕು ನಿಮ್ಗೆ. ಸೂರ್ಯ ದೇವಾಲಯ ಅಂತ ಬರ್ತದೆ. ಸೂರ್ಯ ದೇವಾಲಯ ಅಂತ ಬರ್ತದ. ಸೂರ್ಯ ದೇವಾಲಯ. ಸೂರ್ಯ ದೇವಾಲಯ ಎಲ್ಲಿ ಕಂಡು ಬರ್ತದ ಅಂತ ಗೊತ್ತಿರ್ಬೇಕು ನಿಮ್ಗೆಲ್ಲ. ವೈಶಾಲಿ ಬಿಹಾರದಲ್ಲಿ ಕಂಡು ಬರ್ತದೆ. ಬಿಹಾರದಲ್ಲಿ ಕಂಡು ಬರ್ತದ. ಓಕೆ. ಹಾಗಾದ್ರೆ ಗುಹಾಂತರ ದೇವಾಲಯಗಳು. ಗುಹಾಂತರ ದೇವಾಲಯ ಓಕೆನಾ. ಗುಹಾಂತರ ದೇವಾಲಯ ಅಂತ ಬರ್ತದ. ಇದು ಅಜಂತದಲ್ಲಿ ಕಂಡು ಬರ್ತದ. ಅಜಂತದಲ್ಲಿ ಕಂಡು ಬರ್ತದೆ ಅಂತಕ್ಕಂಥದ್ದು. ಇನ್ನು ಶಿವ ದೇವಾಲಯ ಅಂತ ಬರ್ತದೆ. ಶಿವ ದೇವಾಲಯ ಅಂತ ಬರ್ತದ. ಸೊ ಶಿವ ದೇವಾಲಯ ಎಲ್ಲಿ ಕಂಡು ಬರ್ತದೆ ಅಂತಂದ್ರೆ UP. ಇದು ಒಂದು ಪ್ರದೇಶ ಇತ್ತು ನೋಡಿ UP ದಲ್ಲಿ. ಯಾವ್ದು ಅಂತಂದ್ರೆ ಸಿಚ್ನು ಕುತಾರ್ ಅಂತ ಒಂದು ಪ್ರದೇಶ. ಸಿಚ್ನು ಕುತಾರ್ ಅಂತ ಒಂದು ಪ್ರದೇಶ UP ಯಲ್ಲಿ. ಓಕೆ. ಇಲ್ಲಿ ಏನಪ್ಪ ಇದು ಕಂಡು ಬರ್ತದ ಅಂತ ಗೊತ್ತಿರಲಿ. ರೈಟ್. ಇನ್ನು ಪಾರ್ವತಿ ದೇವಾಲಯ UP ಯಲ್ಲಿ ಬರ್ತದೆ. ಥಿಯೋಗರ್ ಅಲ್ಲಿ. ಓಕೆನಾ. ದಶಾವತಾರ ದೇವಾಲಯ MP ಯಲ್ಲಿ ಯರಾನದಲ್ಲಿ ಕಂಡು ಬರ್ತದೆ. ಅದೇ ಯರಾನ್ ಶಾಸನ ಯಾರ ಬಗ್ಗೆ ಹೇಳ್ತದೆ ಸಮುದ್ರಗುಪ್ತನ ಬಗ್ಗೆ ಹೇಳ್ತಾ ಗೊತ್ತಿರಲಿ. ಓಕೆ. ಇನ್ನು ಇಲ್ಲಿ ದಶಾವತಾರ ಆಯ್ತಾ. ಓಕೆ. ಗರುಡ ದೇವಾಲಯ MP ಯಲ್ಲಿ ಕಂಡು ಬರ್ತದೆ. ಯಾವುದು ಅಂತ ಕೇಳಿದ್ರೆ ಗರುಡ ದೇವಾಲಯ ಎಲ್ಲಿ ಕಂಡು ಬರ್ತದೆ MP ಯಲ್ಲಿ ಕಂಡು ಬರ್ತದೆ. MP ಯಲ್ಲಿ ಕಂಡು ಬರ್ತದ. ಹಾಗಾದರೆ ಗೊತ್ತಿರಬೇಕು ವಿಷ್ಣು ದೇವಾಲಯ ಉತ್ತರ ಪ್ರದೇಶದಲ್ಲಿ ಕಂಡು ಬರ್ತದೆ. ವಿಷ್ಣು ದೇವಾಲಯ ಎಲ್ಲಿ ಕಂಡು ಬರ್ತದೆ ಕೇಳಿದ್ರೆ ಉತ್ತರ ಪ್ರದೇಶದಲ್ಲಿ ಕಂಡು ಬರ್ತದೆ. ಹಾಗಾದ್ರೆ ಭೂಮಾರ ದೇವಾಲಯ ಅಂತ ಬರ್ತದೆ. ಇನ್ನೊಂದು ಯಾವುದು ಭೂಮಾರ ದೇವಾಲಯ ಇದು ಎಲ್ಲಿ ಕಂಡು ಬರ್ತದ. ಇದನ್ನು ಕೂಡ ಏನಪ್ಪ UP ಯಲ್ಲಿ ಕಂಡು ಬರ್ತದೆ. ಈ ರೀತಿ ಇರ್ತಕ್ಕಂಥ ಸಾಕಷ್ಟು ದೇವಾಲಯಗಳದಾವ. ಈ ದೇವಾಲಯಗಳ ಬಗ್ಗೆ ಆಗಿರ್ಬೋದು. ಮತ್ತು ಏಕಮುಖ ಶಿವ ದೇವಾಲಯ ಕಂಡು ಬರ್ತದೆ UP ಯಲ್ಲಿ. ಓಕೆನಾ. ಇನ್ನೊಂದು ಏನಪ್ಪ ಅಂದ್ರೆ ಕೊಂಬ ದೇವಾಲಯ ಕಂಡು ಬರ್ತದೆ. ಹರಿ ದೇವಾಲಯ ಕಂಡು ಬರ್ತದೆ. ಹರಿ ದೇವಾಲಯಗಳು ಕಂಡು ಬರ್ತಾವೆ. ಓಕೆನಾ. ಹರಪಾರ್ವತಿ ದೇವಾಲಯಗಳು ಕಂಡು ಬರ್ತಾವ. ಓಕೆನಾ. ಕುಂಭಕರ್ಣ ದೇವಾಲಯ ಕಂಡು ಬರ್ತಾವ. ಬೋಧಿ ದೇವಾಲಯ ಕಂಡು ಬರ್ತಾವ. ವರಾಹ ದೇವಾಲಯ ಕಂಡು ಬರ್ತದೆ. ಈ ರೀತಿ ಸಾಕಷ್ಟು ದೇವಾಲಯಗಳ ಯುವ ಕಾಲದಲ್ಲಿ ಕಂಡು ಬರ್ತದೆ. ಹಾಗಾದ್ರೆ ಗುಪ್ತರ ಕಾಲದ ಘಟ್ಟದಲ್ಲಿ ಸಾಮಾಜಿಕ ವ್ಯವಸ್ಥೆ ಕೂಡ ಇದ್ದಿತ್ತು. ಈ ಸಾಮಾಜಿಕ ಬಗ್ಗೆ ಧಾರ್ಮಿಕ ಬಗ್ಗೆ ಏನ್ ಮಾಡ್ತೀನಿ ಅಂತ ಥಿಯರಿ ಕ್ಲಾಸ್ ಹೇಳ್ಬೇಕಾದ್ರೆ ಸಂಪೂರ್ಣವಾಗಿ ಹೇಳಿರ್ತೀನಿ ನಿಮಗೆ. ಕ್ಲಿಯರಾ. ಓಕೆ. ಓಕೆ.
ಇಲ್ಲಿ ನೋಡ್ರಿ ಇದೆಲ್ಲ ಏನಪ್ಪ ಅಂತ ಕೇಳಿದ್ರೆ ಈ ದಿವಾಳಿಗಳ ಬಗ್ಗೆ ಹೇಳ್ತೀನಿ. ಮತ್ತೆ ನೆಕ್ಸ್ಟ್ ಏನಪ್ಪಾ ಅಂತ ಕೇಳಿದ್ರೆ ನಾಳೆ ತರಗತಿಯಲ್ಲಿ ಏನ್ ಮಾಡ್ತೀನಿ ಅಂತ ಕೇಳಿದ್ರೆ ಇರ್ತಕ್ಕಂಥ ಮುಂದಿನ ಪ್ರಶ್ನೆ ಏನ್ ಮಾಡ್ತೀನಿ ಹೇಳ್ತಾ ಹೋಗ್ತೀನಿ ಅಂತ ಹೇಳ್ತಿದ್ದು. ಹಾಗಾದ್ರೆ ಇವತ್ತಿಗೆ ಏನ್ ಮಾಡೋದು ಅಂತ ಕೇಳಿದ್ರೆ ಇವತ್ತಿನ ಈ ಕ್ಲಾಸ್ ಏನಪ್ಪ ಅಂದ್ರೆ ನಾವು ಮುಕ್ತಾಯಗೊಳಿಸೋಣ ಅಂತ ಹೇಳ್ತಿದ್ದು. ಹಾಗಾದ್ರೆ ತಮಗೆಲ್ಲ ಧನ್ಯವಾದಗಳು. ಮತ್ತು ಗೊತ್ತಿರಲಿ KS ಮಾಸ್ಟರ್ ಮೈಂಡ್ ಅಂತ ಯೂಟ್ಯೂಬ್ ಚಾನಲ್ಗೆ ಬಂದ್ರೆ ತಾವೆಲ್ಲ ಏನಾಗಬೇಕು ಅಂತ ಕೇಳಿದ್ರೆ ಒಂದು ಸಬ್ಸ್ಕ್ರೈಬ್ ಕೂಡ ಆಗಬೇಕು. ಹೇಳ್ರಿ ಏನಾಗಬೇಕು, ಸಬ್ಸ್ಕ್ರೈಬ್ ಆಗ್ರಿ. ಯಾಕಂದ್ರೆ ಬರ್ತಕ್ಕಂಥ ಎಲ್ಲರ ಬಗ್ಗೆ ಕೂಡ ಏನಪ್ಪ ಅಂದ್ರೆ ನಿಮಗೆ ಬಂದು ಮಾಹಿತಿನ ದೊರಕಲಿ ಅಂತೇಳಿ ನಮ್ಮ ಒಂದು ಉದ್ದೇಶ ಇರ್ತದೆ. ಓಕೆ, ಮತ್ತೆ ಟೆಲಿಗ್ರಾಮ್ ಚಾನಲ್ ಕೂಡ ಐತಿ. ಇಲ್ಲಿ ಕೂಡ ದಿನನಿತ್ಯ ಇರ್ತಕ್ಕಂಥ ಒಂದು ಕರೆಂಟ್ ಅಫೇರ್ಸ್ ಕೂಡ ಏನಪ್ಪ ಇಲ್ಲಿ ದಿನ ಏನ್ ಮಾಡ್ತಾರೆ ಕರೆಂಟ್ ಅಫೇರ್ಸ್ ಬಗ್ಗೆ ಕೂಡ ಹೇಳ್ತಾರೆ. ಇದನ್ನು ಕೂಡ ನೀವು ಸದುಪಯೋಗ ಪಡಿಸ್ಕೋಬೇಕು ಅಂತ ಹೇಳ್ತಿದ್ದು. ಇನ್ನು ಯೂಟ್ಯೂಬ್ ಚಾನಲ್ ಬರ್ರಿ, ಮತ್ತೆ ಟೆಲಿಗ್ರಾಮ್ ಕೂಡ ಬರ್ರಿ. ಮತ್ತೆ ಏನಪ್ಪ ಅಂದ್ರೆ ಈ ಮುಂದಿನ ತರಗತಿ ಬರ್ಬೇಕಾದ್ರೆ ಅಲ್ಲಿ ಏನಪ್ಪ ಅಂದ್ರೆ ಲೈವ್ ಕ್ಲಾಸಸ್ಗಳು ಇರ್ತವೆ, ಅಲ್ಲಿ ಕೂಡ ಅಟೆಂಡ್ ಆಗುವಂತ ಒಂದು ಪ್ರಯತ್ನ ಮಾಡ್ರಿ. ಹಾಗಾದ್ರೆ ಇವತ್ತಿಗೆ ಏನಪ್ಪ ಅಂದ್ರೆ ಇವತ್ತಿಗೆ ಈ ಕ್ಲಾಸನ್ನ ಮುಕ್ತಾಯ ಮಾಡೋಣ ಅಂತ ಹೇಳ್ತಿದ್ದು. ಸೊ ತಮಗೆಲ್ಲ ಧನ್ಯವಾದಗಳು.